I don't think I will restrict myself to any particular language. ನೋಡ್ತಾ ಇದೀನಿ ತಲೆ ನೋವು ಬರ್ತಾ ಇದೆ ಅಂತ ಆಚೆ ಬಂದವನು ಫಿಲಮ್ ಚೆನ್ನಾಗಿಲ್ಲ ಅಂತ ತಲೆನೋವು ಅಂತ ಹೇಳ್ತಾನೋ ಕ್ಯಾಮ್ರಾ ಶೇಕಿಗೆ ತಲೆನೋವು ಅಂತನೋ ಗೊತ್ತಿರಲ್ಲ. ನನಗೆ ಪುನೀತ್ ರಾಜ್ಕುಮಾರ್ ಸರ್ಗೆ ಮಾಡಬೇಕು ಅಂತಾನೆ ಇದ್ದಿದ್ದು ಡ್ರೀಮು. ಹಾಗೆ ಡ್ರೀಮ್ ಮಾಡ್ಕೊಂಡೆ ಬಂದಿದ್ದು ಫಿಲ್ಮ್ ಇಂಡಸ್ಟ್ರಿ. ದಿನ ಬೆಳಗ್ಗೆ ಟಿವಿ ಹಾಕ್ಬಿಟ್ಟು ಯೂಟ್ಯೂಬಲ್ಲಿ ನಾನು ಹೆಸರು ಹಾಕ್ತಿದ್ರು, ನಾನು ಬರ್ದಿದ್ದು ಎಲ್ಲ ಇಂಟರ್ವ್ಯೂ ದಿನ ನೋಡ್ತಿದ್ರು. ಲೈಕ್ ಏನಿದು ಲೈಕ್ ಹೌ ಡು ಯು ಸೇ ನೋ? ನಾನು ಆ ಸೀಕ್ರೆಟ್ ಬಿಟ್ಕೊಟ್ರೆ ನೆಕ್ಸ್ಟ್ ಟೈಮ್ ಹೇಳ್ತಾರೆ. ಹಲೋ, ವೆಲ್ಕಮ್ ಟು ಫಿಲ್ಮ್ ಕಂಪ್ಯಾನಿಯನ್ ಸೌತ್ ರೌಂಡ್ ಟೇಬಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀವಿ. ಕ್ಯಾಮರಾ ಮುಂಚೆ ಎಲ್ಲ ಚೆನ್ನಾಗೇ ಇತ್ತಲ್ಲ. ಓಕೆ ಐ ವಾಂಟ್ ಟು ಆಸ್ಕ್ ದಿಸ್. ಓಕೆ, ಫಿಲ್ಮ್ ರಿವ್ಯೂಸ್ ಎಲ್ಲ ಅಸೈಡ್, ಬಟ್ ನಮ್ಮ ಮನೆಯಲ್ಲೇ ಕ್ರಿಟಿಕ್ಸ್ ಕೂತ್ಕೊಂಡಿರ್ತಾರೆ ಇನ್ ಫಾರ್ಮ್ ಆಫ್ ಅ ಪೇರೆಂಟ್ಸ್. ಸೊ ಐ ವಾಂಟ್ ಟು ನೋ, ನೀವೆಲ್ಲರೂ ಯಾವಾಗ ನಿಮ್ಮ ಸಿನಿಮಾ ರಿಲೀಸ್ ಮಾಡಿದ್ರಿ, ಮನೆಯಲ್ಲಿ ನೋಡ್ಬಿಟ್ಟು ಜೆನ್ಯೂನ್ ಫೀಡ್ಬ್ಯಾಕ್ ಏನಿತ್ತು? ಎನಿಬಡಿ ಕ್ಯಾನ್ ಸ್ಟಾರ್ಟ್. ಯಾವ ನಮ್ಮ ಸಿನಿಮಾಗಳು? ಹೌದು, ಸಿನಿಮಾ ಇದೆ, ಯಾವ ಸಿನಿಮಾಗೆ ನಾಟ್ ಸೋ ಗುಡ್ ರಿಯಾಕ್ಷನ್ ಇತ್ತು ಅದೇ ಹೇಳಿ. ಇಲ್ಲ, ಎಲ್ಲ ಚೆನ್ನಾಗಿತ್ತು ಅಂತಾನೆ ಹೇಳ್ತಾರಪ್ಪ. ಅಟ್ಲೀಸ್ಟ್ ನಾವು ಬೇಜಾರು ಮಾಡಬಾರ್ದು, ನಮ್ಮ ಮಕ್ಳಿಗೆ ಬೇರೆ ಹೆಂಗೂ ಮಾಡ್ತಾ ಇದಾರೆ, ಈಗ ಮಾಡಬಾರ್ದು. ನಿತಿನ್, ನಮ್ಮಮ್ಮ 8 ಸತಿ ನೋಡಿದಾರೆ ಮೂವಿ. ರಿಲೀಸ್ ಆಗೋಕ್ಕಿಂತ ಮುಂಚೆನ ಆದ್ಮೇಲೆ ಶೋರ್ ಅವ್ರಿಗೇನು ಅರ್ಥ ಆಗಿರಲ್ಲ. ಅವ್ರು ಇವತ್ತು ಯಾರು ಬರ್ತಾರೆ ಅಂತ ಸೆಲೆಬ್ರಿಟಿ, ಎಲ್ಲ ಸೆಲೆಬ್ರಿಟಿ ಇದ್ರು ಹೋಗ್ಬಿಟ್ಟು ಫೋಟೋ. ನಮ್ಮಮ್ಮ ತುಂಬಾ ಸ್ಯಾಂಡ್ಲ್ವುಡ್ ಭಕ್ತೆ ನಮ್ಮಮ್ಮ. ಸೊ ಯಾರೇ ಬಂದ್ರು ಹೋಗ್ಬಿಟ್ಟು ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ಮೋಸ್ಟ್ಲಿ ಬಂದಿರಬೇಕು. ಸೊ 8 ಸತಿ ಸಿನಿಮಾ ನೋಡಿದ್ದಾರೆ. ಸಿನಿಮಾದ ಬಗ್ಗೆ ಏನು ಹೇಳಿದ್ರು? ಚೆನ್ನಾಗಿದೆ ಅಂದ್ರೆ ಅವ್ರಿಗೇನು ಮಕ್ಕಳು ಪ್ರಯತ್ನ ಮಾಡಿದ್ದಾರೆ. ಪಾಪ ಹೋಗ್ಲಿ ಹೇಳ್ದೆ, ಈಗಲೂ ಹೇಳ್ತಾ ಇದೀನಿ, ಇಂಜಿನಿಯರಿಂಗ್ ಓದಿದೆ. ಸಿಂಧು, ನಮ್ಮ ಪೇರೆಂಟ್ಸ್ಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ನಾನು ಕಾಯ್ತಾ ಇದ್ದೆ ಅವ್ರನ್ನ. ದಟ್ ನನ್ನ ಹತ್ರ ಫಿಲ್ಮ್ ಇತ್ತು ಮುಂಚೆನೆ, ಎಡಿಟ್ ಆಗಿ ಎಲ್ಲ ರೆಡಿ ಇತ್ತು. ಬಟ್ ನಾನು ಹೇಳಿದ್ದೆ ಇಲ್ಲ, ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಿಮಗೆ ಅಂತ. ಸೊ ಆ ಕಾಪಿನ ಲೈಕ್ ಕಾಪಾಡ್ತಾ ಇದ್ದೆ ನಾನು ಫಾರ್ ಅ ವೆರಿ ಲಾಂಗ್ ಟೈಮ್. ಆಮೇಲೆ ಪ್ರೀಮಿಯರ್ ದಿನ ಅವ್ರು ಆ್ಯಕ್ಚುಲಿ ಫಿಲ್ಮ್ ನೋಡಿದ್ದು. ಮೈ ಸಿಸ್ಟರ್ ಆಲ್ಸೋ ಹ್ಯಾಡ್ ಕಮ್ ಡೌನ್ ಆ್ಯಂಡ್ ಅವ್ರಿಗೆಲ್ರಿಗೂ ತುಂಬಾ ಖುಷಿ ಆಯಿತು. ವೆರಿ ಹ್ಯಾಪಿ ಟು ಸಿ ದ ನೇಮ್ ಮೋರ್ ದೆನ್ ಎನಿಥಿಂಗ್ ಆನ್ ದ ಬಿಗ್ ಸ್ಕ್ರೀನ್. ಶಶಾಂಕ್, ನಮ್ಮಮ್ಮ ಫಿಲ್ಮ್ ಬಫ್ ಅಲ್ಲ, ಬಟ್ ಏನೋ ಅವ್ರಿಗೆ ತುಂಬ ಇಷ್ಟ ಆಗಿದೆ ಅಂತ ನಮ್ಮ ಅಪ್ಪ ಹೇಳ್ತಾ ಇರ್ತಾರೆ. ಡೈಲಿ ನೋಡ್ತಾ ಇರ್ತಾರೆ ನಮ್ಮ ಫಿಲ್ಮ್ದು ಟ್ರೈಲರು, ಸಾಂಗ್ಸು ಯೂಟ್ಯೂಬಲ್ಲಿ, ಮೊಬೈಲಲ್ಲಿ ಅಂತ. ಅವ್ರ ಫಿಲ್ಮೇ ನೋಡಲ್ಲ. ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೆ, ಕೆಲವೊಂದೆರಡು ಶಾರ್ಟ್ ಫಿಲ್ಮ್ ತುಂಬ ಸ್ಲ್ಯಾಂಗ್ ವರ್ಡ್ಸ್ ಎಲ್ಲ ಇತ್ತು. ಅವರು ಅದನ್ನು ಇಷ್ಟಪಟ್ಟಿರಲಿಲ್ಲ. ಇದು ತುಂಬ ಜೆನ್ಯೂನಾಗಿ ಇಷ್ಟಪಟ್ಟಿದ್ದಾರೆ. ನಮ್ಮ ಅಪ್ಪ ಅಂತೂ ಮೈಸೂರಲ್ಲಿ ಪ್ರತಿದಿನ ಹೋಗು ಥಿಯೇಟರ್ಗೆ. ಅದು ನಮಗೂ ಗೊತ್ತು, ಯಾಕಂದ್ರೆ ವೆನ್ ಆಚಾರ್ ರಿಲೀಸ್ ನಾವು ಅಲ್ಲಿ ಸ್ಕ್ರೀನಿಂಗ್ ಮಾಡಿದಾಗ ಶಶಾಂಕ್ ಅವ್ರ ಫಾದರ್ ಕರೆಕ್ಟ್ ಹಿ ವಾಸ್ ಅನೌನ್ಸಿಂಗ್ ಟು ದಿ ಆಡಿಯನ್ಸ್. ನನಗೆ ಇಲ್ಲಿ ಎಲ್ಲ ಫಿಲ್ಮ್ಗೆ ಹೋಗಿ ಅಭ್ಯಾಸ, ಅಂದ್ರೆ ಅವ್ರ ಫಿಲ್ಮ್ ಅಂತ ಅನ್ಕೊಂಡು ಹೋಗಿ ಥ್ಯಾಂಕ್ ಯು ಅಂತ ಹೇಳೋದು ಆಡಿಯನ್ಸ್ಗೆ. ವಾವ್, ದಟ್ ಇಸ್ ಸೋ ಸ್ವೀಟ್. ಅದು ಆಕ್ಚುಲಿ ತುಂಬಾ ವೈರಲ್ ಆಗಿತ್ತು. ರುಕ್ಮಿಣಿ, ನಮ್ಮಮ್ಮ ಯಾವಾಗಲೂ ಶೀಸ್ ಆಲ್ರೆಡಿ ತುಂಬ ಪ್ರೋತ್ಸಾಹ ಕೊಡ್ತಾರೆ ಮನೇಲಿ, ಸೊ ದಟ್ಸ್ ಫೈನ್. ಬಟ್ ಆ್ಯಕ್ಚುಲಿ ನಂಗೆ ದೊಡ್ಡ ಕಾಂಪ್ಲಿಮೆಂಟ್ ಸಿಕ್ಕಿದ್ದು ನನ್ನ ತಂಗಿಯಿಂದ. ಶಿ ಈಸ್ ನಾಟ್ ಅ ಫಿಲ್ಮ್ ಬಫ್ ಎಟ್ ಆಲ್. ಶಿ ಈಸ್ ಒನ್ ಆಫ್ ದೋಸ್ ಅನ್ಹೋಲಿ ಕ್ರೀಚರ್ಸ್ ಹೂ ಫಾಸ್ಟ್ ಫಾರ್ವರ್ಡ್ ಸಮಥಿಂಗ್. ಶಿ ಈಸ್ ಯಾಕೆ ಬೇಕು ಅಂತ ಫಾಸ್ಟ್ ಫಾರ್ವರ್ಡ್ ಮಾಡ್ತಾರೆ. ಓ, ಈ 2x ಸ್ಪೀಡಲ್ಲಿ ನೋಡೋರು, ದಟ್ ಕ್ರೀಚರ್. ಸೊ ಅವಳು ಸಿನಿಮಾಸ್ ಮತ್ತೆ ನೋಡ್ತಾ ಇದ್ದಾಳೆ, ಎಸ್ಪೆಷಲಿ ವೆನ್ ಕಮ್ಸ್ ಆನ್ OTT. ಪ್ರೀಮಿಯರ್ ಎಲ್ಲ ನೋಡಿದ್ಲು, ಬಟ್ OTT ಬಂದಾಗ ನೋಡ್ತಾಳೆ ಆ್ಯಂಡ್ ಶಿ ಡಸಂಟ್ ಫಾಸ್ಟ್ ಫಾರ್ವರ್ಡ್. ಅದು ನಂಗೆ ತುಂಬಾ ದೊಡ್ಡ ಕಾಂಪ್ಲಿಮೆಂಟ್. ದಟ್ ಇಸ್ ನೈಸ್, ದಟ್ ಇಸ್ ಲವ್ಲಿ. ಆಕ್ಚುಲಿ ನಮ್ಮ ಮನೆಯಲ್ಲಿ ಜಸ್ಟ್ ಪ್ರೀಮಿಯರ್ ಆದ್ಮೇಲೆ ಲೈಕ್ ಮೈ ಸಿಸ್ಟರ್, ಮೈ ಮಮ್ ದಿನ ಬೆಳಗ್ಗೆ ಟಿವಿ ಹಾಕ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನಾನು ಹೆಸರು ಹಾಕ್ತಿದ್ರು, ನಾನು ಬರ್ದಿದ್ ಎಲ್ಲ ಇವಾಗ್ಲೂ ಈಗ ಬರ್ತಾ ನಮ್ಮಮ್ಮ ನೋಡ್ತಾ ಇದ್ರು, ಏನೋ ತರಕಾರಿ ಹೆಚ್ಕೊಂಡು ಚೆನ್ನಾಗಿ ಹಾಕ್ಬೋದಿತ್ತು ನೀನು. ಎಲ್ರು ಅದೇ ಕ್ವೆಶ್ಚನ್ ಕೇಳಿರ್ತಾರೆ, ನಾನು ಅದೇ ಹೇಳಿರ್ತೀನಿ, ವೈ ಡು ಯು ವಾಂಟ್ ಟು ವಾಚ್ ಇಟ್? ಲೈಕ್ ಇಲ್ಲ, ಏನೋ ಒಂದು ಹೇಳಿರ್ತೀವಿ ಡಿಫ್ರೆಂಟ್ ಆಗಿ, ಅದನ್ನ ಕೇಳಿಸ್ಕೊಳ್ಳೋರು ಸುಮ್ಮನೆ ಆಟೋ ರನ್ ಅಲ್ಲಿ ಇದ್ದೇ ಇರುತ್ತೆ. ನೀವೆಲ್ಲರೂ ಸಿನಿಮಾ ಮಾಡಿದ್ದು, ಐ ಮೀನ್ ಸಮ್ ಆಫ್ ಯು ಆರ್ ಡೂಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ರುಕ್ಮಿಣಿ, ಚೈತ್ರ ಈ ರೌಂಡ್ ಟೇಬಲ್ ಅಲ್ಲಿ ವೆಟ್ರನ್ಸ್ 2019 ಶುರು ಮಾಡಿದ್ದಾರೆ ಅವ್ರ ಕರಿಯರನ್ನ. ಬಟ್ ಐ ವಾಂಟ್ ಟು ನೋ, ನೀವೆಲ್ಲರೂ ಪ್ಲಾನ್ ಬಿ ಅನ್ನೋದು ಏನಾದರೂ ಇತ್ತಲ್ಲ, ಅಕಸ್ಮಾತ್ ಸಿನಿಮಾ ವರ್ಕ್ ಆಗಲಿಲ್ಲ ಅಂದರೆ ನಾನು ಏನೋ ಬೇರೆದು ಮಾಡ್ತೀನಿ. ಡು ಯು ಹ್ಯಾವ್ ಅ ಪ್ಲಾನ್ ಬಿ ಆರ್ ದೆರ್ ಇಸ್ ನೋ ಪ್ಲಾನ್ ಬಿ? ಐ ವಾಸ್ ಗೋಯಿಂಗ್ ಟು ಬಿ ಅ ಮಾಂಟೆಸರಿ ಟೀಚರ್. ಚಿಕ್ಕ ಮಕ್ಕಳು, ನಾಟ್ ಲೈಕ್ ಸಿಕ್ಕಾಪಟ್ಟೆ ತಲೆ ನೋಡ್ಕೊಳ್ಳೋದಲ್ಲ, ಬೇಸಿಕ್ಲಿ ಗ್ಲೋರಿಫೈಡ್ ಬೇಬಿ ಸಿಟ್ಟರು. ಅವ್ರೇನಾದ್ರು ಪಾಟಿ ಮಾಡಿದ್ರೆ ಹೆಲ್ಪ್ ಟು ಕ್ಲೀನ್ ದಮ್ ಅಪ್, ಆ ತರ ಒಂದು ಕೆಲಸ. ಇಟ್ಸ್ ಅ ವೆರಿ ಟಫ್ ಜಾಬ್ ರುಕ್ಮಿಣಿ. ಪರವಾಗಿಲ್ಲ, ನಂಗೆ ಚಿಕ್ಕ ಮಕ್ಕಳು ಇಷ್ಟನಾ? ಅಂಡ್ ಐ ಡೋಂಟ್ ಹ್ಯಾವ್ ಟು ಟೀಚ್ ದಮ್ ಎನಿಥಿಂಗ್. ನಾನು ಅದು ಸ್ವಲ್ಪ ಇದು ಬಿಫೋರ್ ಇಲ್ಲ ಈಗ? ನೋ, ಎನಿ ಟೈಮ್ ಫ್ರಮ್ ನೌ ಇಫ್ ಯು ಫೀಲ್ ದಟ್. ಐ ಥಿಂಕ್ you're okay. ವಾಪಸ್ ಹೋಗ್ಬೋದು ಅದಕ್ಕೆ, ಮೇ ಬಿ. ಮಕ್ಕಳು ಇರ್ತಾರೆ, ಮಾಂಟೆಸರಿನೂ ಇರುತ್ತೆ, ಸೊ ಇಟ್ಸ್ ನಾಟ್ ಲೈಕ್
ನಾನು ಪ್ಲಾನ್ ಬಿ ಹಂಗೆಲ್ಲ ಯೋಚನೆ ಮಾಡಿಲ್ಲ, ಬಟ್ ಇನ್ ಕೇಸ್ ಮಾಡಬೇಕು ಅಂದರೆ ಐ ಥಿಂಕ್ ಐ ಆಮ್ ಗುಡ್ ವಿತ್ ಪೀಪಲ್. ಸೊ ನನಗೆ ಪ್ರೊಡಕ್ಷನ್ ಮ್ಯಾನೇಜರು ಹಂಗಾಗಕ್ಕೆ ಇಷ್ಟ. ಅಲ್ಲೂ ಫಿಲಮ್ಸ್ಗೆ ಬರಬೇಕು, ಅಲ್ಲೇ ಇರಬೇಕು ಬಟ್ ಫಿಲ್ಮ್ಸ್ ಏನೋ. ನಿತಿನ್ ಇಂಜಿನಿಯರಿಂಗ್. ಈವನ್ ದಟ್ಸ್ ನಾಟ್ ಪ್ಲಾನ್ ಬಿ. ನೋಡಿ ಕೆಟ್ಟ ಡೈರೆಕ್ಟರ್ ಕ್ಷಮಿಸ್ಬಿಡ್ತಾರೆ, ಕೆಟ್ಟ ಇಂಜಿನಿಯರ್ನ ಕ್ಷಮಿಸಲ್ಲ. ನಿಜ, ದಟ್ ಇಸ್ ವೆರಿ ಟ್ರೂ. ಹೌದು, ಕೆಟ್ಟ ಡೈರೆಕ್ಟರ್ನು ಕ್ಷಮಿಸಲ್ಲ. ಆಮೇಲೆ ನಮಗೆ ಕ್ಷಮಿಸ್ಕೊಂಡಾರು ಕರ್ಕೊಂಬರ್ತಾರೆ ಮುಂದೆ ಅಂತ ಹೇಳಿ ನಂಬಿಕೆ. ಹಾ, ಕೆಟ್ಟ ಇಂಜಿನಿಯರ್ ಅನ್ನ ಅದು ಸ್ವಲ್ಪ ಕಷ್ಟ. ಎಸ್, ಬಟ್ ಏನು ಪ್ಲಾನ್ ಬಿ ಇಲ್ಲ, ಇದೊಂದೇ, ಏನೂ ಇಲ್ಲ. ಸಿಂಧು? ರೈಟ್ ನಾವು ಏನು ಪ್ಲಾನ್ ಬಿ ಇಲ್ಲ. ಇನ್ಫ್ಯಾಕ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಟರ್ ಆಗಿ. ಸೊ ದಿಸ್ ರೈಟಿಂಗ್ ಆ್ಯಂಡ್ ಡೈರೆಕ್ಟಿಂಗ್ ಕೇಮ್ ಅಲಾಂಗ್ ವಿತ್ ಇಟ್. ಸೊ ಇವಾಗ ಐ ಫೀಲ್ ಲೈಕ್ ದರ್ಸ್ ಒನ್ ಫುಲ್ ಕಂಪ್ಲೀಟ್ ಪ್ಯಾಕೇಜ್ ಇದೆ. ಇವಾಗ ಯಾವ್ದಾದ್ರು ಒಂದು ವರ್ಕ್ ಆಗಲೇಬೇಕು. ಇವಾಗ ಇಟ್ಸ್ ಕಮ್ ಟು ದಟ್ ಲೆವೆಲ್. ಫಿಲ್ಮ್ ಕ್ರಿಟಿಕ್. ಆ್ಯಕ್ಚುಲಿ ನಾನು ತುಂಬ ಮಾಡ್ತಿದ್ದೆ ಮುಂಚೆ, ಯೂಟ್ಯೂಬಲ್ಲೆಲ್ಲ ನಾವು ಫಿಲ್ಮ್ ಕ್ರಿಟಿಕ್ ಮಾಡ್ತಿದ್ವಿ. ಫಿಲ್ಮ್ ಕಲಿಬೇಕು ಅಂತ. ಅಲ್ಲ, ಆಮೇಲೆ ಯಾರಾದ್ರೂ ಬರ್ದಿರ್ಬೇಕು ಕಾಮೆಂಟ್ಸ್, ಅಷ್ಟಿದ್ರೆ ನೀನೇ ಸಿನಿಮಾ ಮಾಡಿ ತೋರಿಸ್ತೀನಿ. ಇಲ್ಲ, ಅದು ಬಿಟ್ರೆ ಸ್ಪೋರ್ಟ್ಸ್ ಇಷ್ಟ, ಬಟ್ ವಯಸ್ಸಾಗೋಯ್ತು. ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್. ವೆರಿ ವೇರಿಡ್ ಆಪ್ಷನ್ಸ್. ಗೈಸ್ ಇದಕ್ಕೆಲ್ಲ ಮತ್ತೆ ಏನಾರು ಓದ್ಬೇಕಾ? ಇವಾಗಲೇ ಹೇಳ್ಬಿಡಿ. ಸೊ ಮಾಂಟೆಸರಿ ಟೀಚಿಂಗ್ ಇಲ್ಲ ಇಲ್ವಾ? ಟ್ರೈನಿಂಗ್ ಇರುತ್ತೆ. Of course, Rukmini. Patience test. Rukmini, we can't offend Montessori teachers who are watching this video. 2 of them. ನೀವು ಹೇಳಿದ ಮಾಂಟೆಸರಿ ಆಯಾದ ಹೇಳಿದ ಕೆಲಸ ಎಲ್ಲ ಆಲ್ ಇನ್ ಒನ್. ಯಾಕಂದ್ರೆ ಇಟ್ಸ್ ಅ ಸೆಲ್ಫ್ ಫಂಡೆಡ್ ಸ್ಟಾರ್ಟ್ಅಪ್ ಅಲ್ವಾ. ನಾನು ಇದನ್ನ ನೋಡ್ತಾ ಇದ್ದೆ ಆಯ್ತಾ. ನಾವು ಈಗ ಬಾಲಿವುಡ್ ಸಿನಿಮಾಗೆ ಯಾವಾಗಲೂ ಕಂಪೇರ್ ಮಾಡ್ತಾ ಇರ್ತೀವಿ. ಅಫ್ಕೋರ್ಸ್ ಅವ್ರ ಸ್ಕೇಲ್ ಬೇರೆ ಇದೆ. ಬಟ್ ಬಾಲಿವುಡ್ಡಲ್ಲಿ ಹೇಗೆ ಅಂದರೆ, ಒಳ್ಳೆ ಸಿನಿಮಾ ಅಥವಾ ಹಿಟ್ ಸಿನಿಮಾ ಅಂದರೆ ತಕ್ಷಣ ದೆಟ್ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ನಂಬರ್ಸ್. ಒಂದು ದಿನದಲ್ಲಿ ಇಷ್ಟು ಕೋಟಿ ಆಯಿತು, ವರ್ಲ್ಡ್ ವೈಡು, ಅದು ಇದು. ಆ ಒಂದು ಟ್ರೆಂಡ್ ಸೌತ್ ಇಂಡಿಯಾಲಿ ಇಲ್ಲ ಆ್ಯಕ್ಚುಲಿ. ಯಾವುದೇ ಸಿನಿಮಾ ತಮಿಳ್, ಮಲಯಾಳಂ, ತೆಲುಗು, ಕನ್ನಡ ನೋಡಿದರೆ, ಆ್ಯಸ್ ಡಿರೆಕ್ಟರ್ಸ್ 3 of you, ಈ ಒಂದು ಫಿಗರ್ ನಾವು ಆಡಿಯನ್ಸಿಗೆ ಹೇಳಿದರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಏನಕ್ಕೆ ಇಷ್ಟು ದುಡ್ಡು ಮಾಡ್ತಾ ಇದೆ ಈ ಸಿನಿಮಾ, ನಾನು ನೋಡಬೇಕು ಅಂತ. ಅಂದರೆ ಮುಂಚೆ 100 days ಅಂತ ಇತ್ತಲ್ಲ, ಅದು ಚೇಂಜ್ ಆಗಿಬಿಡುತ್ತೆ. ಅದು ಇದಕ್ಕೆ ಕನ್ವರ್ಟ್ ಆಗಿದೆ. ದಿಸ್ ಇಸ್ ದ ನ್ಯೂ ಬೆಂಚ್ ಮಾರ್ಕ್, ವಿಚ್ ಇಸ್ ಅನ್ಫಾರ್ಚುನೇಟ್ ಅಂತ ಅನಿಸುತ್ತೆ. ಬಟ್ ಈಗ ಅಫಿಷಿಯಲ್ ಆಗಿ ಫಿಲಮ್ ಟೀಮ್ ಅವರೇ ಅನೌನ್ಸ್ ಮಾಡಿದಾಗ ವಿತ್ ಅಫಿಷಿಯಲ್ ಪೋಸ್ಟರ್ ಸೆಕೆಂಡ್ ಡೇ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಆ್ಯಸ್ ಅ ಡೈರೆಕ್ಟರ್ ಐ ಡೋಂಟ್ ಫೀಲ್ ಇಟ್. ಐ ಮೀನ್ ಆಡಿಯನ್ಸ್ ಟಾಕಿಂಗ್ ಅಬೌಟ್ ಮನಿ, ಈ ಸಿನಿಮಾ ಇಷ್ಟು ದುಡ್ಡು ಮಾಡಿದೆ ಅದಕ್ಕೆ ಹೋಗೋಣ ಅನ್ನೋದು. ಬಟ್ ನಿಮ್ಗೆ ಅನಿಸ್ತಾ ಇದೆ ಆಡಿಯನ್ಸ್ ಅದನ್ನೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಸಿನಿಮಾ ನೋಡೋಕ್ಕೆ ಅಂತ? ಬಿಕಾಸ್ ನಾವೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಿದ್ದೀವಿ, ಮೀಡಿಯಾಯಿಂದ ಹೇಳಿಸ್ತಾ ಇದ್ದೀವಿ. ಸೊ ಜನ ಮಾತಾಡ್ತಿದ್ದಾರೆ. ರೈಟ್. ಬಟ್ ಬೋತ್ ಆಫ್ ಯು, ನಿಮ್ಗೆ ಅನ್ಸುತ್ತೆ ಅದೇ ಒಂದು ರೀತಿ ಇದೆ ಆಡಿಯನ್ಸಿಗೆ ಥಿಯೇಟರಿಗೆ ಕರ್ಕೊಂಡು ಬರೋಕ್ಕೆ? ಯಾಕಂದರೆ ಪ್ಯಾಂಡಮಿಕ್ ಆದಮೇಲೆ ಜನ ಥಿಯೇಟರಿಗೆ ಬರೋಕ್ಕೆ ಸ್ವಲ್ಪ ಮುಜುಗರ. ಯಾಕಂದರೆ ಆಲ್ವೇಸ್ ದ ಆನ್ಸರ್ ಇಸ್ ಇದನ್ನು OTT-ಯಲ್ಲೇ ನೋಡ್ಬೋದು ಮನೆಯಲ್ಲಿ ಅಂತ. ಸೊ ಥಿಯೇಟರಿಗೆ ಕರ್ಕೊಂಡು ಬರೋಕ್ಕೆ ಡು ಯು ಫೈಂಡ್ ಆಸ್ ಡಿರೆಕ್ಟರ್ಸ್ ಆ್ಯಂಡ್ ರೈಟರ್ಸ್ ಇಟ್ ಇಸ್ ಟಫ್ ಫಾರ್ ಯು? ನಂಬರ್ಸ್ ಏನು ಹೇಳ್ತಾ ಇರಲ್ಲ, ಅದು ಎಲ್ಲ ಕಡೆ ಸೌತಲ್ಲೂ ಇದೆ. ಅದು ಅಂದರೆ ತೆಲುಗುಲಂತೂ ಎವ್ರಿಬಡಿ ನೋಸ್ ವಾಟ್ ಇಸ್ ಅ ನಂಬರ್, ಅಂದರೆ ಬಿಕಾಸ್ ಅದೊಂದು ಟ್ರೆಂಡ್ ಆಗಿದೆ. ಬಟ್ ಕರ್ನಾಟಕದಲ್ಲಿ ಬಾಕ್ಸ್ ಆಫೀಸ್ ಟ್ರ್ಯಾಕಿಂಗ್ ಇಲ್ಲ ಆ್ಯಕ್ಚುಲಿ, ಪ್ರಾಪರ್ ಟ್ರ್ಯಾಕಿಂಗ್. ಕರೆಕ್ಟ್, ಎಕ್ಸಾಕ್ಟ್ಲಿ. ಕಪಲ್ ಆಫ್ ವೆಬ್ಸೈಟ್ ವಿಚ್ ಆಲ್ಮೋಸ್ಟ್ ಗೆಟ್ ಕ್ಲೋಸ್, ಸ್ಕ್ಯಾನಿಂಗ್ ಎಲ್ಲ ಇದೆಯಲ್ಲ, ಆಲ್ಮೋಸ್ಟ್ ಕರೆಕ್ಟಾಗಿ ಹೇಳ್ತಾರೆ. ಬಟ್ ಅದರಿಂದ ಆಡಿಯನ್ಸ್ ಬರ್ತಾರೆ ಅನ್ನೋದು ಸುಳ್ಳು. ಅದು ಇಟ್ಸ್ ಜಸ್ಟ್ ದಟ್ ನಾವು ಹೇಳ್ಕೋಬೇಕು, ನಮ್ಮದೊಂದು ಫಿಲಮ್ ಹಿಟ್ ಆಗಿದೆ. ಪೀಪಲ್ ವಾಂಟ್ ಟು ಬಿ ಅಸೋಸಿಯೇಟೆಡ್ ವಿತ್ ಅ ಹಿಟ್ ಪ್ರಾಡಕ್ಟ್. ಅಂದರೆ ಒಂದು ಹೋಟ್ಲಲ್ಲಿ ತುಂಬ ಜನ ಇದ್ದರೆ ನಮ್ಗೆ ಈಸಿ ಆಕ್ಸೆಸ್, ಹೋಗ್ಬಿಟ್ಟು ತಿನ್ನೋಣ ಅನ್ಸುತ್ತೆ. ಖಾಲಿ ಇರೋ ಹೋಟ್ಲಲ್ಲಿ ತುಂಬ ಚೆನ್ನಾಗಿ ಅಡುಗೆ ಇದ್ರು ಹೋಗಲ್ಲ ಅದು. ಸೊ ಇಟ್ಸ್ ವೇ ಟು ಅಟ್ರಾಕ್ಟ್ ಅಷ್ಟೇ ಪೀಪಲ್. ಬಟ್ ಆಡಿಯನ್ಸಿಗೆ ಅದರಿಂದ ಏನು ಆಗಬೇಕಾಗಿಲ್ಲ, ಅಂದರೆ ಅವ್ರಿಗೇನು ಹೋಗಲ್ಲ ದುಡ್ಡು. ಸೊ ಇಟ್ಸ್ ಗಾಟ್ ನಥಿಂಗ್ ಟು ಡೂ. ಬಟ್ ಐ ಆಮ್ ಕ್ಯೂರಿಯಸ್ ಟು ನೋ ದಿಸ್. ಯಾಕಂದರೆ ನೀವು ಯಾವಾಗ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಇದು ಪ್ರಮೋಷನ್ಸ್ ಶುರು ಮಾಡಿದ್ರಿ, ಐ ಥಿಂಕ್ ಸಿನಿಮಾ ಮುಗಿಯೋಕ್ಕಿಂತ ಮುಂಚೆ ಪ್ರಮೋಷನ್ಸ್ ಶುರು ಆಗಿತ್ತು ಅಲ್ಲ, ಲೈಕ್ ಟೀಸರ್ ಆ್ಯಂಡ್ ಆಲ್ ಆಫ್ ದಟ್. ಸೊ ಯು ಕೆಪ್ಟ್ ದ ಬಸ್ ಗೋಯಿಂಗ್. ಡಿಡ್ ದ್ಯಾಟ್ ಪುಟ್ ಅ ಲಾಟ್ ಆಫ್ ಪ್ರೆಷರ್ ಆನ್ ಯು? ಯಾಕಂದರೆ ಸಡನ್ಲಿ ನೀವು ಅದು ಮೆಡ್ಲಿ ರಿಲೀಸ್ ಮಾಡಿದ್ರಿ, ಅದು ತುಂಬ ಇಷ್ಟ ಆಯಿತು, ಟೀಸರ್ ಇಷ್ಟ ಆಯಿತು, ದೆನ್ ಯು ಆರ್ ಲೈಕ್ ಓಕೆ ಫಿಲ್ಮ್ ಹ್ಯಾಸ್ ಟು ಲಿವ್ ಅಪ್ ಟು that. Did you have that pressure as a director? Yeah, but ನಾವು ಮಾಡ್ತಾ ಇದ್ದ ಪ್ರೊಮೋಸ್ ಮೇನ್ ಉದ್ದೇಶ ಇರೋದು ನಮ್ಮ ಸೆನ್ಸ್ ಆಫ್ ಹ್ಯೂಮರ್, ಏನೋ ಒಂದು ಪ್ಯಾಲೆಟ್ ಆಡಿಯನ್ಸಿಗೆ ಅಡ್ಜಸ್ಟ್ ಮಾಡಬೇಕಿತ್ತು. ನಮ್ಮ ಸಡನ್ನಾಗಿ ಇಲ್ಲಿ ಬಂದುಬಿಟ್ರೆ ನಾವೇನೋ ಅಂದ್ಕೊಂಡ್ವಿ ಕಾಮಿಡಿ ಈ ಥರ ಅಲ್ವಲ್ಲ ಇದು ಅಂತ. ಸೊ ಸರ್ಕ್ಯಾಸ್ಟಿಕ್ ಹ್ಯೂಮರು, ಆ ಥರದ ಹ್ಯೂಮರ್ನ ವಿ ವಾಂಟೆಡ್ ಟು ಡೂ ದ್ಯಾಟ್. ಆ್ಯಂಡ್ ಎರಡನೇದು ಪ್ರಮೋಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಇವಾಗ ಸಿಕ್ಕಾಬಡಿ ಇಂಪಾರ್ಟೆಂಟ್. ಲೈಕ್ ಯು ಸೇ ದಟ್ ಸೌಂಡ್ ಮಾಡಿಲ್ಲ ಅಂದರೆ ಆ್ಯಂಬುಲೆನ್ಸ್ಗೆ ಜಾಗ ಕೊಡೋಲ್ಲ. ಯು ಹ್ಯಾವ್ ಟು ಪ್ರಮೋಟ್ ಯುವರ್ ಮೂವಿ, ಬಿಕಾಸ್ ಇಲ್ಲಾಂದ್ರೆ ಗೊತ್ತೇ ಆಗಲ್ಲ. ಇಷ್ಟು ಕಂಟೆಂಟ್ ಇದೆ ಜನರ ಹತ್ರ. ಅಪಾಯಿಂಟೆಡ್ ವ್ಯೂಯಿಂಗ್ ಅಂತ ಒಂದು ಕರೀತಾರೆ ಟಿ ವಿಲಿ.
ಆ್ಯಸ್ ಎ ನಿಂಗೆ 6:30 ಇದು ಬರುತ್ತೆ 7:00 ಇದು ಬರುತ್ತೆ ಅಂತ. ಮೊದಲೆಲ್ಲ ಹಾಗೆ ಇತ್ತು. ಥಿಯೇಟ್ರು ಅಷ್ಟೇ 9:30 ಶೋ 10:30. ಇವಾಗ OTT ಇರ್ಬೇಕಾದ್ರೆ ಇಟ್ಸ್ ಇನ್ ಯೋರ್ ಹ್ಯಾಂಡ್ಸ್. ನೀವು ಯಾವಾಗ ಬೇಕಾದ್ರೆ ಯಾವ ಮೂವಿ ಬೇಕಾದ್ರೆ ನೋಡಿ. ಯು ಹ್ಯಾವ್ ಟು ಗೆಟ್ ದಮ್ ಬ್ಯಾಕ್ ಟು ದಿ ಬಿಗ್ ಸ್ಕ್ರೀನ್. ಯು ಹ್ಯಾವ್ ಟು ಪ್ರಮೋಟ್ ದ ಫಿಲಮ್ ಓನ್ಲಿ ಇಫ್ ದ ಫಿಲ್ಮ್ ಹ್ಯಾಸ್ ಸ್ಟಫ್ ಅಂತ ನನ್ನ ನಂಬಿಕೆ. ಐ ಮೀನ್ ಐ ಥಿಂಕ್ ಎವ್ರಿ ಫಿಲ್ಮ್ ಪ್ರತಿಯೊಬ್ಬರು ಐ ಥಿಂಕ್ ಪ್ರಮೋಟ್ ಮಾಡೋ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ. ಐ ವಾಂಟ್ ಟು ಆಸ್ಕ್ ಈಚ್ ಒನ್ ಆಫ್ ಯು, ನೀವು ನಿಮ್ಮ ಸಿನಿಮಾ ಲೆಟ್ಸ್ ಟಾಕ್ ಅಬೌಟ್ SSC ಫಾರ್ ಯು, ಯಾವ ಒಂದು ಸೀನ್ ಅಥವಾ ಯಾವ ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ನೀವು ಓದಿದ ತಕ್ಷಣ ಇಲ್ಲ ನಾನು ಈ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಯು ಫೆಲ್ಟ್ ಲೈಕ್ ಒನ್ ಆಫ್ ದ ಮೋಸ್ಟ್ ಲೈಕ್ ದ ಡ್ರೈವಿಂಗ್ ಫ್ಯಾಕ್ಟರ್ ಫಾರ್ ಯು? SSC ಬಂದಾಗ ನಾನು ಆ ಡಿಸಿಷನ್ ಸ್ಕ್ರಿಪ್ಟ್ ಓದೋಕೆ ಮುಂಚೆನೇ ಮಾಡಿಬಿಟ್ಟಿದ್ದೆ. ಸೊ ಆ ಡಿಸಿಷನ್ ಸ್ಕ್ರಿಪ್ಟ್ ಬೇಸ್ಡ್ ಇರಲಿಲ್ಲ, ಅದು ಮೇನ್ಲಿ ಡೈರೆಕ್ಟರ್ ಬೇಸ್ಡು ಆ್ಯಂಡ್ ಆ ಜಾನ್ರದಲ್ಲಿ ನಾನು ಒಂದು ಮಾಡಿರೋವಂಥದ್ದು ಡಿಸಿಷನ್ ಜಸ್ಟ್ ಟು ರೀಚ್ ಔಟ್ ಆ್ಯಂಡ್ ಆಡಿಷನ್ ಫಾರ್ ಇಟ್ ಇವನ್. ಬಟ್ ಸ್ಕ್ರಿಪ್ಟ್ ಓದಬೇಕಾದ್ರೆ ಸೈಡ್ B ಅಲ್ಲಿ ಒಂದು ಸೀನ್ ಇದೆ, ಅನುಪ್ರಿಯಾ ಮೀಟ್ ಆಗ್ತಾರೆ. ಇಟ್ ವಾಸಂಟ್ ಅ ಡಿಸಿಷನ್ ದಟ್ ನಾನು ಈ ಸಿನಿಮಾ ಮಾಡಲೇಬೇಕು ಅಂತ, ಆ ಥರ ಡಿಸಿಷನ್ ಇರಲಿಲ್ಲ. ಬಟ್ ಈ ಸೀನ್ ಮಾಡಬೇಕಾದ್ರೆ ತುಂಬ ಮಜಾ ಇರುತ್ತೆ ಅಂತ, ಇಟ್ ವಾಸ್ ದ್ಯಾಟ್ ಕೈಂಡ್ ಆಫ್ ಫೀಲಿಂಗ್. ಶಶಾಂಕ್, ನೀವು ಡೇರ್ ಡೆವಿಲ್ ಮುಸ್ತಫಾ ಯಾವಾಗ ಬರೆಯೋಕ್ಕೆ ಶುರು ಮಾಡಿದ್ರಿ, ವಾಟ್ ವಾಸ್ ದ ಫಸ್ಟ್ ಸೀನ್ ಯು ಥಾಟ್ ದಟ್ ಓ ದಿಸ್ ವಿಲ್ ವರ್ಕ್? ಇಲ್ಲ, ಅದು ಅಡ್ಯಾಪ್ಟೇಷನ್ ಅಲ್ಲ. ಸೊ ನನಗೆ ಆ ಸ್ಟೋರಿ ಓದ್ಬೇಕಾದ್ರೆ ಓವರಾಲ್ ಇಷ್ಟ ಆಗಿತ್ತು. ಬಟ್ ಒಂದು ಸೀನ್ ಮುಸ್ತಫಾ ಕ್ಲಾಸಿಗೆ ಬರ್ತಾನೆ, ಎಲ್ಲ ತಿರುಗಿ ನೋಡ್ತಾರೆ, ಡಬ್ಬಿಗಳೆಲ್ಲ ಬೀಳುತ್ತೆ ಅಂತ ಅಂದರೆ ವಿಜುವಲೇ ಬರೆದ್ಬಿಟ್ಟಿದ್ರಲ್ಲ. ಐ ವಾಸ್ ಸೋ ಫ್ಯಾಸಿನೇಟೆಡ್. ಓಕೆ, ಇದನ್ನು ಮಾಡಬೇಕು, ತರಬೇಕು ಸ್ಕ್ರೀನ್ ಮೇಲೆ. ದಟ್ ವಾಸ್ ಸೋ ರಿಲೇಟಬಲ್. ಯಾಕಂದರೆ ನಾನು ನನ್ನ ಪ್ರೈಮರಿ ಎಜುಕೇಷನ್ ಮಾಡಿದ್ದು ಒಂದು ಲೈಕ್ ಇನ್ ಅ ಟೌನ್, ಆ್ಯಂಡ್ ಯಾವಾಗ ಯು ಹ್ಯಾವ್ ಪೀಪಲ್ ಫ್ರಮ್ different religion, there's always curiosity. Oh, somebody called Mercy John is coming. Okay, wow, this is exciting. And I could totally adakke nanage tumba relate aitu, that excitement of having somebody new in the whole ecosystem. ನಾನು ಅಂದರೆ ಸ್ಟೋರಿಲೇ ಅವರು ಒಂಥರ ಸ್ಕ್ರೀನ್ ಪೇ ಡೀಟೇಲ್ಸ್ ಎಲ್ಲ ಬರೆದ್ಬಿಟ್ಟಿದ್ರಲ್ಲ, ವಿಜುವಲಿ ಬರೆದ್ಬಿಟ್ಟಿದ್ರಲ್ಲ, ನಂಗೆ ತುಂಬ ಎಕ್ಸೈಟ್ ಆಯಿತು ಇದನ್ನು ಮಾಡಬೇಕು ಅಂತ. ರೈಟ್. ಚೈತ್ರ, in Toby, ಯಾವ ಸೀನ್ ಯು ಫೆಲ್ಟ್ ದಟ್ ಇದನ್ನು ಐ ವಾಂಟ್ ಟು ಡೂ ದಿಸ್? ಟೋಬಿ, ನಾನು ಲೈಕ್ ಸೇಮ್ ಅವರು ಟೋಬಿ ಮಾಡ್ತಾ ಇದೀನಿ, ಜೆನಿ ಇಸ್ ಯೋರ್ ರೋಲ್ ಅಂತ ಹೇಳಿದ ತಕ್ಷಣ ಓಕೆ ಅಂತ ಆಗಿ ಶೂಟಿಂಗ್ ನಾಡಿದ್ದೆ ಅಂದಾಗ ಫುಲ್ ಸ್ಕ್ರಿಪ್ಟ್ ಕುತ್ಕೊಂಡು ಇವತ್ತು ಓದಿದ್ದೀನಿ. ಸೊ ದ್ಯಾಟ್ ವಾಸ್ ದ ಥಿಂಗ್. ಬಟ್ ಒಂದು ಸೀನ್ ನನಗೆ ಈ ಫಿಲ್ಮ್ ಏನೋ ಗೊತ್ತಿಲ್ಲ, ಈ ಸೀನ್ ಮಾತ್ರ ಜನಕ್ಕೆ ಹೆಂಗೆ ತಟ್ಟುತ್ತೆ ಅನ್ನೋದು, ದಟ್ ಕನ್ಫ್ರಂಟೇಷನ್ ಸೀನ್ ಜೆನಿ ಮತ್ತು ಟೋಬಿದು. ಅಂದರೆ ವೆನ್ ಹಿ ಸೇಸ್ ನೀನು ನನ್ನ ಮಗಳಲ್ಲ, he's like she says henga naan nin magalalla, that is like, oh my god, wow. Like iglu no, when I think about it, I feel like as emotional as I was back then when I read the script for the first time. So nange adu tumba kaado anta scene, and it's beautifully written, the relationship. So yeah, that one. Nithin, ನಾನೇ ಬರ್ತಿತ್ತು. ನೀವೇ ಬರ್ತಿದ್ದು ಯಾವ್ದು you felt like this scene is like cracking? in the end ಕಟ್ ಅಂತ ಹೇಳೋ ತನಕ ನೀನು ಆಚೆ ಬರಲ್ಲಪ್ಪ ಅಂತ, ಅದು ನಂಗೆ ತುಂಬ, ಅದೊಂದೇ ಇಮೋಷ್ನಲ್ ಸೀನ್ ಇರೋದು ಮೂವಿಲಿ. ಸೊ ಅದು ನಂಗೆ ತುಂಬ ಇಷ್ಟ ಆಗಿತ್ತು. ಅಂದರೆ ಅನ್ ಆ್ಯಕ್ಟರ್ ಹೂ ಡಸಂಟ್ ವಾಂಟ್ ಟು ಬಿ ಅನ್ ಆ್ಯಕ್ಟರ್, ಟಿಕ್ಟಾಕ್ ಕ್ರಿನ್ ಸ್ಟಾರ್, ಬಟ್ ಅವ್ನ ಡೆಡಿಕೇಶನ್ ಇರುತ್ತಲ್ಲ, ಅವ್ನ ಬೇಸಿಕ್ ಆ್ಯಕ್ಟಿಂಗ್ ಒಂದು ಡೆಡಿಕೇಶನ್ ಇರುತ್ತೆ, ದಟ್ ಈಸ್ ಶೋಡ್. ಅದೊಂದು ಸೀನ್ ನಂಗೆ ತುಂಬ ಇಷ್ಟ. ರೈಟ್. ಸಿಂಧು? ಸೇಮ್ ಬರ್ದಿದ್ರಿಂದ ಐ ವಾಸ್ ಜಸ್ಟ್ ವೆರಿ ಎಕ್ಸೈಟೆಡ್. ಫಸ್ಟ್ ಆಫ್ ಆಲ್ 60s ರೀಕ್ರಿಯೇಟ್ ಮಾಡೋದೇ, ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಐ ಥಿಂಕ್ ಕಪಲ್ ಆಫ್ ಸೀನ್ಸ್, ಒನ್ ಇಸ್ ತಾಜ್ ಸೀನ್, ವೆಸ್ಟ್ ಎಂಡ್ ಸೀನ್. ಅದು ನಂಗೆ ಗೊತ್ತು ನಾವು ವೆಸ್ಟ್ ಎಂಡಲ್ಲಿ ಶೂಟ್ ಮಾಡೋಕ್ಕಾಗೋದಿಲ್ಲ, ಸೊ ಅದನ್ನು ಚೀಟ್ ಮಾಡಬೇಕಾಗಿತ್ತು. ಸೊ ನಾನು ಡೇ ಆ್ಯಂಡ್ ಡೇ ಔಟ್ ಐ ವುಡ್ ಜಸ್ಟ್ ಡ್ರೀಮ್ ಅಬೌಟ್ ದಟ್ ಸೀನ್. ಈ ಮಿಸ್ಫಿಟ್ ಕ್ಯಾರೆಕ್ಟರ್ಸ್, ಸ್ಯಾರಿ ಇಟ್ಕೊಂಡು, ಮಲ್ಲಿಪೂ ಇಟ್ಕೊಂಡು, ಆಟೋನಲ್ಲಿ ಗೋಯಿಂಗ್ ಟು ವೆಸ್ಟ್ ಎಂಡ್. ಇಟ್ ಫೆಲ್ಟ್ ಲೈಕ್ ವಾಟ್ ಅ ಲವ್ಲಿ ವಿಜುವಲ್ ಟು ಹ್ಯಾವ್. ಅಂದರೆ ನಮ್ಮ ಆಸ್ಪಿರೇಷನ್ಸ್ ಹೆಂಗಿರುತ್ತೆ, ನಾವು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಆರ್ ಎನಿ ಕ್ಲಾಸ್ ಆಫ್ ಪೀಪಲ್ ವೆನ್ ಆಸ್ಪೈರ್ ಮಾಡ್ತೀವಿ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್, ಅದೊಂದು ಎಮೋಷನ್ನ ಲೈಕ್ ಕ್ಯಾಪ್ಚರ್ ಮಾಡೋದು ಇಸ್ ವೆರಿ ಬ್ಯೂಟಿಫುಲ್, ಐ ಫೀಲ್. ಅದೊಂದು. ಆ್ಯಂಡ್ ದೆನ್ ಸುಮಾ ಆ್ಯಂಡ್ ರಘುದ್ ಒಂದು, ಆ್ಯಂಡ್ ದಿ ಓನ್ಲಿ ಟೈಮ್ ಶಿ ಕ್ರೈಸ್ ಈಸ್ ಅದು ಆ್ಯಕ್ಚುಲಿ ವಿ ನ್ಯೂ ಇಟ್ ವಾಸ್ ಗೋಯಿಂಗ್ ಟು ಬಿ ಲೈಕ್ ಓನ್ಲಿ ಒನ್ ಶಾಟ್, ಒನ್ ಇದು ಮಾತ್ರ, ನೋ ಕಟ್ಸ್, ಇಟ್ಸ್ ಒನ್ ಟೇಕ್ ಅಂತ. ಸೊ ನಾನು ಅದು, ಆ್ಯಂಡ್ ಬಿಕಾಸ್ ಅದ್ರಲ್ಲಿ ನಾನು ಪರ್ಫಾರ್ಮ್ ಮಾಡಬೇಕಿತ್ತು, ಆ್ಯಂಡ್ ಐ ಆಲ್ಸೋ ನ್ಯೂ ಹೇಗೆ ಇದನ್ನು ಡಿರೆಕ್ಟ್ ಮಾಡಬೇಕಿತ್ತು. ಸೊ ಐ ಥಿಂಕ್ ಐ ಡ್ರೆಮ್ಟ್ ಅಬೌಟ್ ಇಟ್ ಕ್ವೈಟ್ ಅ ಬಿಟ್, ಲೈಕ್ ಹೆಂಗಿರಬೇಕು ಈ ಸೀನು, ಹೆಂಗೆ ಬರಬೇಕಿದು, ನಾವು ಹೇಗಿರಬೇಕು, ಆ್ಯಂಡ್ ಹೌ ಇಟ್ ಶುಡ್ ಬಿ ಲಿಟ್ ಅಪ್. ಆ್ಯಂಡ್ ಅಭಿಮನ್ಯು ಡಿಡ್ ಸಚ್ ಅ ವಂಡರ್ಫುಲ್ ಜಾಬ್ ವಿತ್ ದಟ್ ಒನ್ ಪರ್ಟಿಕ್ಯುಲರ್ ಸೀನ್ ಎಸ್ಪೆಷಲಿ. ಇಟ್ ಇಸ್ actually ನಮ್ಮ ಫುಲ್ ಸೆಟ್ನಲ್ಲಿ ಇಟ್ ವಾಸ್ our favorite actually, because there was this night, but there was this nice tungsten bulb, and it created one ಬೇರೆ mood only.
So that was, I think, couple of things that I really look forward to. Right. I think ivaga we need to answer this. The vibe ಇವಾಗ ಏನು ನಡೀತಾ ಇದೆ, ನಮ್ಮ ಮಾರಲ್ ವ್ಯಾಲ್ಯೂಸಿಗೆ ಮ್ಯಾಚ್ ಆಗೋ ಥರ ಸಿನಿಮಾ ಬರಲ್ಲ. ಲೈಕ್ ಸಮಥಿಂಗ್ ಟ್ರಿಗರ್ಸ್ ಅಸ್, ವಿ ಆರ್ ವೆರಿ ವೋಕಲ್ ಅಬೌಟ್ ಇಟ್, ದಟ್ ಇದು ನನಗೆ ಸರಿಗೆ ಹೋಗಲಿಲ್ಲ. ಬಟ್ ಐ ವಾಂಟ್ ಟು ನೋ, ಆ್ಯಸ್ ಆಡಿಯನ್ಸ್ ಫಸ್ಟ್, ಡು ಯು ಫೀಲ್ ದ್ಯಾಟ್ ನೀವು ಮಾಡೋ ಸಿನಿಮಾ ನಿಮಗೆ ಮಾರಲಿ ಕರೆಕ್ಟ್ ಆಗಿರಬೇಕು, ಅಥವಾ ಯು ಆರ್ ಓಕೆ ಟು ಪುಷ್ ದ ಬೌಂಡ್ರಿ, ಓಕೆ ಲೆಟ್ ಮೀ ಸಿ ಹೌ ಇಮ್ಮಾರಲ್ ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ, ಆರ್ ಹೌ ನಾಟ್ ಅಕಾರ್ಡಿಂಗ್ ಟು ಯು? ಈಗ ನಮಗೇನೋ ನಿಜ ಹೇಳಬೇಕು, ಮೇ ಬಿ ಡು ಯು ವಾಂಟ್ ಟು ಸಿ ಅ ಲಯರ್ ಆಸ್ ಕ್ರಿಯೇಟರ್ಸ್, ಆಸ್ ಆಡಿಯನ್ಸ್? ಐ ವಾಂಟ್ ಟು ನೋ. ಎನಿಬಡಿ ಕ್ಯಾನ್. ನನಗೆ ಅಂದರೆ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಎನಿ ಮಾರಲ್ ಇದು, ಅಂದರೆ ಐ ಡೋಂಟ್ ವಾಂಟ್ ಟು ಬಿ ದ ಪರ್ಸನ್ ಹೂ ವಿಲ್ ಅಡ್ವೊಕೇಟ್ ಫಾರ್ ದ ಕ್ಯಾರೆಕ್ಟರ್ಸ್ ದಟ್ ಐ ಪ್ಲೇ. ಆದರೆ ಆಸ್ ನನ್ನ ಒಂದು ಐಡಿಯಲೈಸ್ ಮಾಡಬಾರ್ದು. ಇವಾಗ ಯಾರೋ ನನಗೆ ಬಂದು ಇವಾಗ ರಿಯಲ್ ಲೈಫಲ್ಲಿ ನನ್ನ ಗಂಡ ಬಂದು ನಾನು ಹೊಡಿತಿದ್ದಾನೆ ಅಂದರೆ ನಾನು ಅದನ್ನು ಅಗ್ರಿ ಮಾಡಲ್ಲ, ನಾನು ವಾಪಸ್ ಹೊಡಿತೀನಿ, ಇಲ್ಲ ನಾನು ಡಿವೋರ್ಸ್ ಕೊಟ್ಟು ಹೋಗ್ತೀನಿ ಅಲ್ವಾ. ಸೊ ಬಟ್ ಫಿಲ್ಮಲ್ಲಿನೂ ಅದು ಮಾಡಿದಾಗ ದೇರ್ ಆರ್ ಪೀಪಲ್, ಯಾರೋ ಒಂದು ಲೊಕ್ಯಾಲಿಟಿಯಲ್ಲಿ ಅವ್ನು ಕುಡ್ಕೊಂಬಂದು ದಿನ ಗಂಡ ಹೆಂಡತಿ ಹೊಡಿತಿದ್ದಾನೆ, ಬಟ್ ಜನಕ್ಕೆ ಅದು ರೈಟ್ ಅಂತ ಅನ್ಸೋಂಗೆ ಶೂಟ್ ಅಂದರೆ ತೋರಿಸಿರ್ಬಾರ್ದು, ಗ್ಲೋರಿಫೈ ಮಾಡಿರಬಾರ್ದು. ಅಲ್ಲಿ ನನಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಆಸ್ ಎನ್ ಆಕ್ಟರ್ ಆಲ್ಸೋ, ಆಸ್ ಎನ್ ಲೈಕ್ ಆಸ್ ಆಡಿಯನ್ಸ್ ಆಲ್ಸೋ. ಅದು ಬಿಟ್ಟರೆ ಲೈಕ್ ಐ ಡೋಂಟ್ ಮೈಂಡ್ ಗೆಟಿಂಗ್ ಹಿಟ್ ಬೈ ಹಸ್ಬೆಂಡ್ ವೇರ್ ದೇರ್ ಜಸ್ಟ್ ಶೋಯಿಂಗ್ ದ ಡಾಕ್ಯುಮೆಂಟ್ರಿ ಥರ, ಲೈಕ್ ದೇರ್ ಸ್ಟೇಟಿಂಗ್ ಸೊ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ಅದು ಐ ಆಮ್ ಫೈನ್. ಐ ಡೋಂಟ್ ಗೆಟ್ ಇನ್ ನನ್ನ ಮಾರಲ್ ವ್ಯಾಲ್ಯೂಸ್ನೆಲ್ಲ ಅಲ್ಲಿ ತರಲ್ಲ ನಾನು. ಬಟ್ ಅದರ್ವೈಸ್ ಇಫ್ ಯು ಗ್ಲೋರಿಫೈಯಿಂಗ್ ಇಟ್ ನಂಗೆ ಸ್ವಲ್ಪ ಪ್ರಾಬ್ಲಮ್. ನೋ ಬಟ್ ಓಕೆ, ವಾಟ್ ಈಸ್ ಗ್ಲೋರಿಫೈಯಿಂಗ್? ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಒಬ್ಬ ಹೊಡಿತಾ, ಫಾರ್ ಎಕ್ಸಾಂಪಲ್ ದೇರ್ ಇಸ್ ಅ ಕ್ಯಾರೆಕ್ಟರ್ ವಿಚ್ ಇಸ್ ಹಿಟ್ಟಿಂಗ್ ದ ವೈಫ್ ಅನ್ಕೊಳ್ಳೋಣ. ಸೊ ಹೊಡೆದಾಗ ಜನಕ್ಕೆ ಯಾಕೆ ಹಂಗೆ ಮಾಡ್ತಾ ಇದ್ದಾನೆ, ತಪ್ಪು ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಬಟ್ ಫಿಲ್ಮಲ್ಲಿ ಅದನ್ನು ಮ್ಯೂಸಿಕ್ ಆಗಿ ಎಲಿವೇಟ್ ಮಾಡಿ ಹೆಂಗೆ ಹೊಡೆದ ಅವ್ನು ಹೆಂಗೆ ಬೇಸಿಕ್ಲಿ ನನಗೆ ಅನ್ಸೋದು, ಐ ಹರ್ಡ್ ಒನ್ ಆಫ್ ದೀಸ್ ಇಂಟರ್ವ್ಯೂಸ್ ಅಲ್ಲಿ ಕಂಗನಾ ಅವ್ರು ಹೇಳಿದ್ದು, ಆ್ಯಕ್ಚುಲಿ ದಟ್ ಮೇಡ್ ಸೋ ಮಚ್ ಸೆನ್ಸ್. ನೀವು ತೋರಿಸಿ ಪರವಾಗಿಲ್ಲ, ಬಟ್ ನೀವು ಅವ್ನು ಹೊಡೆದಾಗ ಇವನೇನು ಅನ್ಕೋತಾ ಇದ್ದಾನೆ, ಆ ಹೀರೋ ಥರ ನಾನು ಆಗ್ತಿದ್ದೀನಿ ಅಂತ ಅಲ್ಲ, ನನ್ನ ಥರದವನ್ನ ಅವ್ನು ಹೀರೋ ಕಾಪಿ ಮಾಡಿ ಮಾಡ್ತಾ ಇದ್ದಾನೆ ಅಂತ. ದಟ್ ಈಸ್ ರಾಂಗ್, ದಟ್ ಈಸ್ ಸ್ಕೇರಿ. Like he shouldn't think I am being portrayed there and that is so cool. It looks so cool. Music jote ella innu elevate ಆಗ್ತದೆ ನನ್ನ ಕ್ಯಾರೆಕ್ಟರ್ ಅಂತ. ಅದು is the problem. So that I don't like. So I think there's one spectrum of when it comes to characters nalli gray shades alla. There are some things that are absolutely unacceptable, right? Even on screen. Yes. Okay. You cannot glorify, like she said, rape, domestic abuse, any of this, because it is criminal in nature. You cannot do it. But esto characters irtare for selfishness, greedy, or manipulative. Those are all spectrums of the character. And torisbodu, and you can show it, and it could make like gray shades of the character and everything. But ee thara criminally which are wrong, you should not make it look like it is correct. And that is a problem. Esto sati enagutte, there is no redemption for these things. Madbittu sumne bitbidadalla. You have to close the loop on it and say that okay, there was consequences to this. He was punished, or this was wrong, or enaru ond irbeku. You cannot just leave it unattended and let people think adu okay madadu anta. And especially when it comes to such big topics, like for example, even in our film we dealt with domestic abuse. And ಆ ಕಾಲಕ್ಕೆ 60s ಗೆ ಆಕ್ಚುಲಿ ಡೊಮೆಸ್ಟಿಕ್ ಅಬ್ಯೂಸ್ ವಾಸ್ ಪ್ರೆವಿಲೆಂಟ್, ಬಟ್ ಡಿವೋರ್ಸಸ್ ವರ್ ನಾಟ್ ಪ್ರೆವಿಲೆಂಟ್ ಅಲ್ಲ. ಬಟ್ ನಾವು ಈ ಸ್ಟೋರಿನ ಇವಾಗ ಬರೀತಾ ಇರೋದು, ತೋರಿಸ್ತಾ ಇರೋದು 2023ನಲ್ಲಿ. ಇವಾಗ ನಾವು ಅಡಾಪ್ಟ್ ಆಗಬೇಕು. ಸೊ ನಾವು ಡೊಮೆಸ್ಟಿಕ್ ಅಬ್ಯೂಸ್ ತೋರಿಸಿದ್ರು ದಿಸ್ ಟೈಮ್ ದ ಕ್ಯಾರೆಕ್ಟರ್ ಸೆಡ್ ಲೆಟ್ಸ್ ಗೆಟ್ ಅ ಡಿವೋರ್ಸ್, ಆ್ಯಂಡ್ ಅವರು ದೇ ಗೆಟ್ ಅ ಡಿವೋರ್ಸ್ ಬೈ ದಿ ಎಂಡ್ ಆಫ್ ಇಟ್. ಆ್ಯಂಡ್ ಎಷ್ಟೋ ಜನ ನಂಗೆ ಇನ್ನೊಂದು ಯಾವ್ದ್ರಲ್ಲೂ ಕೇಳಿದ್ರು, ಇತ್ತ ಡಿವೋರ್ಸ್ ಆವಾಗ ಅಂತ ಒಂದು ಸ್ಕ್ರೀನಿಂಗಲ್ಲಿ. ನಾನು ಹೇಳಿದೆ ಇಲ್ಲ, ಬಟ್ ನಾನು ಇವಾಗ ನಾನು ನಿಮ್ಗೆ ಅದೇ ಚಿತ್ರ ತೋರಿಸಿದ್ರೆ ವಿತೌಟ್ ದ ಡಿವೋರ್ಸ್ ನೀವು ಅನ್ಕೋತೀರಾ ಇದು ಓಕೆ, ಮ್ಯಾರೇಜ್ನಲ್ಲಿ ಈ ಥರ ಹೊಡೆಯೋದು ಬಡಿಯೋದು ಓಕೆ. ಇಲ್ಲ, ಇನ್ 2023 ಇಟ್ಸ್ ನಾಟ್ ಓಕೆ. ಇಟ್ ವಾಸ್ ನಾಟ್ ಓಕೆ ಇವನ್ ಇನ್ 1960s. ಬಟ್ ಇವಾಗ ನಮಗೆ ಒಂದು ವಾಯ್ಸ್ ಇದೆ. ವಿ ಆರ್ ಇಂಡಿಪೆಂಡೆಂಟ್ ಫೈನಾನ್ಷಿಯಲಿ ಆ್ಯಂಡ್ ಈವನ್ ಮೆಂಟಲಿ, ಫಿಸಿಕಲಿ ನಮಗೆ ಗೊತ್ತಿದೆ ನಮಗೆ ಒಳ್ಳೇದು ಏನು ನಮಗೋಸ್ಕರ ಅಟ್ಲೀಸ್ಟ್. ಸೊ ನಾವು ಈ ಸ್ಟ್ಯಾಂಡ್ಸ್ ತಗೋಬಹುದು ದಟ್ ದಿಸ್ ಇಸ್ ನಾಟ್ ಓಕೆ. ಐ ಡೋಂಟ್ ಬಿ ಟ್ರೀಟೆಡ್ ಲೈಕ್ ದಿಸ್. ಇನ್ನೇನು ಇಲ್ಲ, ಡೋಂಟ್ ಟ್ರೀಟ್ ಮೀ ಲೈಕ್ ದಿಸ್. ಐ ಆಮ್ ಅ ಹ್ಯೂಮನ್ ಬೀಯಿಂಗ್. I'm not an animal. Yeah. Right? So guys, you have to say something. Only the women are talking. This is not right. So I think that adukoskara you have to give a sort of closure to certain topics which are andre ee thara society in shape ಮಾಡಂತ ಟಾಪಿಕ್ಸ್ at least ನೀವು ಸ್ವಲ್ಪ ಒಂದು ಸೆನ್ಸಿಟಿವ್ಲಿ ಡೀಲ್ ಮಾಡಬೇಕು. Yeah, but I don't think the takeaway should be ಮಾಡೋದೆಲ್ಲ ತೋರಿಸ್ಬಿಟ್ಟು ಅವ್ನು ಜೈಲಿಗೆ ಹೋಗ್ಬಿಟ್ಟ ಅಂತ. That's not what
I think that's not the closure, but I think I know what you are saying, but I do want to know neevibru, because ನೀವು ಕೂಡ socially relevant cinema na ಮಾಡಿದ್ರಿ. For you, what was like, no, illa, we will not go there, because there were a couple of scenes, Daredevil, Mustafa Ali, where I felt, I felt bad for the character, but I know that ee thara agatte, in terms of bullying, school alli, we cross the line. So what was your thought process? ನಾನು ಸೋಷಿಯಲಿ ರಿಲೆವೆಂಟ್ ಫಿಲ್ಮ್ಸ್ ಮಾಡಬೇಕು ಅಂತಾನೆ, ಅಂದರೆ ನಾನು ಅದನ್ನು ಬಿಟ್ಟು ಬೇರೆ ಏನೋ ಕತೆ ಬರಿತಾ ಇದ್ದೀನಿ ಅಂದರೆ ಪ್ರತಿ ಸತಿ ನನ್ನ ಕ್ವೆಶ್ಚನ್ ಬರುತ್ತೆ, ಏನು ಮಾಡ್ತಾಯಿದ್ದೀನಿ ನಾನು, ಏನು ಮಾಡ್ತಾಯಿದ್ದೀನಿ ಅಂತ. ಇವಾಗಲೂ 2-3 ಪ್ರಾಜೆಕ್ಟ್ ಅಂದರೆ ಸಬ್ಜೆಕ್ಟ್ಸ್ ಬರೀತಾ ಇರಬೇಕಾದ್ರೆ ಓಕೆ ಇದು ಏನಕ್ಕೆ ಮಾಡ್ತಾಯಿದ್ದೀನಿ, ಆ ಎಕ್ಸ್ಪ್ರೆಷನ್ ಇದೆಯಲ್ಲ ಅದು ಅಂದರೆ ಡೀಪ್ ಇನ್ಸೈಡ್ ಇದೆಯಾ, ಅದು ಕರೆಕ್ಟಾಗಿದೆಯಾ ಅಂತ. ನಾನು ಯೂಶ್ವಲಿ ನಾನು ತುಂಬ ಫ್ಯಾಮಿಲಿ ಆ ಥರ ಸಿನಿಮಾಗಳು ನಂಗೆ ಸದ್ಯಕ್ಕೆ ಮಾಡೋಕ್ಕಾಗ್ತಾಯಿಲ್ಲ. ನಾನು ಸೋಷಿಯಲಿ ಅಂದರೆ ಒಂದು ಊರು ಕಟ್ಕೊಡೋದು ಅಥವಾ ಒಂದು ಕಮ್ಯುನಿಟಿಯಾಗಿ ಹೆಂಗೆ ಬದುಕ್ತಾ ಇದ್ದೀವಿ ಆ ಥರ ವರ್ಲ್ಡಲ್ಲಿ ಸಿನಿಮಾ ಮಾಡಬೇಕು ಅಂತ ನನಗೆ. ಹಾಗಾಗಿ ನಾನು ಪ್ರತಿ ಸತಿಯೂ ಆ ರಿಲೆವೆನ್ಸು, ಆ ಮಾರಲಿಟಿ ಇಟ್ಕೊಂಡಿರ್ತೀನಿ. ಬಟ್ ಕ್ಯಾರೆಕ್ಟರ್ಸ್ ಮಾರಲ್ ಆಗಿರಬೇಕು ಅಂತೇನಿಲ್ಲ, ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ ಇಮಾರಲ್. ಬಾಟಮ್ ಲೈನ್ ಏನು ಹೇಳ್ತಾ ಇದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟು ಅಂತ ಅನಿಸುತ್ತೆ. ಬಟ್ ಎಲ್ಲ ಥರ ಫಿಲ್ಮ್ ಮೇಕರ್ಸು ಇರ್ತಾರೆ, ಆಡಿಯನ್ಸ್ ಎಲ್ಲ ಥರ ಫಿಲ್ಮ್ಸ್ ನೋಡ್ತಾರೆ. ಸೊ ಅಂದರೆ ಹಿಂಗೆ ಬರಬೇಕು ಅಂತ ನಾವೇನು ಹೇಳೋಕ್ಕಾಗಲ್ಲ. I want to ask this to Team SSC. Actually, side B ಅಲ್ಲಿ the way Manu's character first Priyan ಹುಡ್ಕೊಂಡು ಹೋಗ್ತಾನೆ, it was borderline stalking. It was scary. Did you ever feel that, okay, are we throwing, because ಸುಮಾರು ಜನ ಯಂಗ್ಸ್ಟರ್ಸ್ ನೋಡ್ಬಿಟ್ಟು ಇಟ್ ಈಸ್ ಓಕೆ ಟು ಕ್ವೈಟ್ಲಿ ಗೋ ಬಿಹೈಂಡ್ ಅ ಗರ್ಲ್ ಲೈಕ್ ದಿಸ್ ಅಂತ ಅನ್ಕೊಂಡ್ರೆ, ನಮ್ಮ ಅಣ್ಣ ಮಾಡ್ತಾ ಇದ್ದಾರೆ ನಾವು ಮಾಡೋಣ ಅಂತ ಹಂಗೆ ಅನ್ಕೊಂಡ್ರೆ, ಡಿಡ್ ಯು ಕ್ವೆಶ್ಚನ್ ದಿಸ್ ಟು ದ ಡೈರೆಕ್ಟರ್? ಐ ಆಮ್ ಶ್ಯೂರ್ ಹಿ ಹ್ಯಾಸ್ ಅ ಕನ್ವಿನ್ಸಿಂಗ್ ಪಾಯಿಂಟ್ ಆಫ್ ವ್ಯೂ ಫಾರ್ ದ್ಯಾಟ್, ಬಟ್ ಡಿಡ್ ಯು ಆಸ್ಕ್ ಹಿಮ್ ಲೈಕ್, ಇಸ್ ದಿಸ್ ದ ರೈಟ್ ವೇ ಫಾರ್ ಹಿಮ್ ಟು ಅಪ್ರೋಚ್ ಪ್ರಿಯಾ? ಹೌದು, ತುಂಬ ಸತಿ ನಾವು ಮಾತಾಡಿದ್ವಿ ಅದ್ರ ಬಗ್ಗೆ. ಆ್ಯಂಡ್ ದ ಥಿಂಗ್ ಅಬೌಟ್ ಹೇಮಂತ್ ಆಲ್ಸೋ ಇಸ್ ದಟ್ ಈಸ್ ಅ ವೆರಿ ಓಪನ್ ಡೈರೆಕ್ಟರ್. ಸೊ ನಾವು ಅವ್ರ ಜೊತೆಗೆ ಹೋಗಿ ಇದನ್ನು ರೇಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಹಿ ವಾಸ್ ಲೈಕ್, ಇದು ಆ್ಯಸ್ ಅ ವುಮನ್ ನಿಮ್ಗೆ ಏನು ಅನ್ಸುತ್ತೆ, ಇದು ಓದಿದಾಗ ಅಥವಾ ಈ ಸೀನ್ ನೋಡಿದಾಗ ಈ ಪ್ರೆಮಿಸ್ ನಿಮ್ಗೆ ಹೇಗೆ ಅನ್ಸುತ್ತೆ. ಸೊ ದೇ ವರ್ ಅ ಲಾಟ್ ಆಫ್ ಡಿಸ್ಕಷನ್ಸ್ ಅಬೌಟ್ ಇಟ್. ಆ್ಯಂಡ್ ಜನರಲ್ ಐ ಅಗ್ರಿ ವಿತ್ ದ ಜನರಲ್ ಸೆನ್ಸ್ ದಟ್ ವಿವ್ ಕಮ್ ಟು ಹಿಯರ್ ದಟ್ ಫ್ಲಾಡ್ ಕ್ಯಾರೆಕ್ಟರ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಸಖತ್ ಮಜಾ ಆಗುತ್ತೆ. ಬಟ್ ಇನ್ ಜನರಲ್ ದೇರ್ ಹ್ಯಾಸ್ ಟು ಬಿ, ಸೊ ಫಾರ್ ಇನ್ಸ್ಟೆನ್ಸ್ ಇಫ್ ವಿ ಬ್ರಿಂಗ್ ಇಟ್ ಟು SSC, for me Gopal sir's character was that thing that brings that back to earth of being like, ಏನಪ್ಪ ಮಾಡ್ತಿದ್ಯಾ, ಸರಿ ಇಲ್ಲ ಇದು ಯಾಕೆ ಹಿಂಗೆ ಮಾಡ್ತಾ ಇದೆ, ಅವಳ ಸಂಸಾರ ಜೀವನ ಇದೆ ಅವಳದು, ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ. ಸೊ ದೇರ್ ಹ್ಯಾಸ್ ಟು ಬಿ ಏನೋ ಒಂದು ರೆಫರೆನ್ಸ್ ಇರಬೇಕು ಟು ಶೋ ದಟ್ ದಿಸ್ ಹುಚ್ಚತನ ಇಸ್ ಹುಚ್ಚತನ, ಇಲ್ಲದೆ ಹೋದ್ರೆ ದಟ್ ಅದು ನಾರ್ಮಲೈಸ್ ಆಗೋಗುತ್ತೆ. ಸೊ ನನಗೆ ಆಸ್ ಆನ್ ಅ ಪರ್ಸನಲ್ ಲೆವೆಲ್, ಬಿಕಾಸ್ ದಿಸ್ ಇಸ್ ನಾಟ್ ಮೈ ಆರ್ಟ್, ಐ ಆಮ್ ಪಾರ್ಟ್ ಆಫ್ ಇಟ್. ಪ್ರಿಯಾ ಐ ಹ್ಯಾವ್ ಅ ಸರ್ಟನ್ ಹ್ಯಾಂಡ್ ಇನ್. SSC is Hemant's vision. As an audience member, ನನಗೆ ಟು ಮೇಕ್ ದಿಸ್ ಓಕೆ ಫಾರ್ ಮೀ, ನನಗೆ ಗೋಪಾಲ್ ಸರ್ದು ಕ್ಯಾರೆಕ್ಟರ್ ತುಂಬ ಮುಖ್ಯ ಆಯಿತು. ಬಿಕಾಸ್ ದ್ಯಾಟ್ ಹ್ಯಾಸ್ ಟು ಡ್ರಾ ದಿಸ್ ಎರೆಂಟ್ ಕ್ರಿಮಿನಲ್ ಬಿಹೇವಿಯರ್ ಬ್ಯಾಕ್. ಬಿ ಲೈಕ್, ಇದು ಸರಿಗಲ್ಲ, ಇಟ್ಸ್ ನಾಟ್ ರೈಟ್, ದಟ್ಸ್ ದ ಮೆಸೇಜ್ ದಟ್ ವಿ ಆರ್ ಟ್ರೈಂಗ್ ಟು ಗೋ ವಿತ್. ಸೊ ನನಗೆ ಅದು ತುಂಬ, ಇಟ್ ಕೈಂಡ್ ಆಫ್ ಈಕ್ವಲೈಸ್ಡ್ ದ ಸ್ಕೇಲ್ಸ್. ರೈಟ್. ದಿಸ್ ಕ್ವೆಶನ್ ನಿಮ್ಮಿಬ್ಬರಿಗೂ ಪರ್ಟಿಕ್ಯುಲರ್ಲಿ 2019 ಸಿನಿಮಾ ಮಾಡ್ತಾ ಇದ್ದೀರಾ, ಆ ಮಧ್ಯ ಏನಿರುತ್ತಲ್ಲ, ಬಿಫೋರ್ ಯು ಬ್ರೇಕ್ ಔಟ್, ಲೈಕ್ ಬಿಫೋರ್ ಯು ಹ್ಯಾವ್ ಯುವರ್ ಬಿಗ್ ಬ್ರೇಕ್, ಆ ಮಧ್ಯ ಟೈಮಲ್ಲಿ ಏನು ಮಿಸ್ಟೇಕ್ಸ್ ಮಾಡಿದ್ದೀರಾ ನೀವು ದಟ್ ಯು ಫೀಲ್ ದಟ್ ಮೇ ಬಿ ಐ ಶುಡ್ ಹ್ಯಾವ್ ಡೆಲ್ಟ್ ವಿತ್ ಇಟ್ ಡಿಫ್ರೆಂಟ್ಲಿ, ಸೊ ದಟ್ ಇಲ್ಲಿ ಆಫ್ಟರ್ ಫಸ್ಟ್ ಫಿಲ್ಮ್ 3 ಜನ ಕೂತಿದ್ದಾರೆ, ದೇ ಡೋಂಟ್ ಮೇಕ್ ದ ಸೇಮ್ ಮಿಸ್ಟೇಕ್ಸ್, ದೇ ಮೇಕ್ ಸಮಥಿಂಗ್ ಎಲ್ಸ್. ಏನು ಮಿಸ್ಟೇಕ್ಸ್ ಮಾಡಿದೀರಾ? Like, have there been any drastic decisions that ನೀವು ಇಲ್ಲ ಗಡಿಬಿಡಿಯಲ್ಲಿ ಇದನ್ನು ಹೂ ಅಂದ್ಬಿಟ್ಟೆ or something like that? ಇಲ್ಲ, ಇನ್ ದಟ್ ಕೇಸ್ ಐ ಡೋಂಟ್ ಥಿಂಕ್ ಐವ್ ಆ ಪ್ರೆಷರ್ಗೋ ಇಲ್ಲ ಇವಾಗ ಏನು ಇವಾಗ ಇರೋದ್ರಲ್ಲಿ ತೊಗೊಂಡ್ಬಿಡೋಣ ಅದನ್ನು ನಾನು ಅಟ್ಲೀಸ್ಟ್ ನಾನು ಹಂಗೆ ಯೋಚನೆ ಮಾಡಲಿಲ್ಲ. ಐ ವೇಟೆಡ್ ಆ್ಯಂಡ್ ಸ್ವಲ್ಪ ಅಂದರೆ ಗಾಡ್ಸ್ ಗ್ರೇಸ್ ಐ ಹ್ಯಾಡ್ ದ ಲಕ್ಸುರಿ ಟು ವೇಟ್. ಸೊ ಎಲ್ರಿಗೂ ಹಂಗಿರುತ್ತೆ ಅಂತ ನಾನು ಹೇಳ್ತಲ್ಲ, ನಾನು ನನ್ನ ಪಾಯಿಂಟಲ್ಲಿ ನನಗೆ ಅಷ್ಟು ಕಷ್ಟ ಏನಿಲ್ಲ, ನಾನು ವೇಟ್ ಮಾಡ್ಬಿಟ್ಟು ಇನ್ನೊಂದು ಕತೆ ಕಾಯ್ಬೋದಿತ್ತು. ಸೊ ಅದನ್ನು ನಾನು ಮಾಡಿದ್ದೀನಿ. ಆ್ಯಂಡ್ ನನಗೆ ಸಿಗೋ ಕತೆಗಳಲ್ಲಿ ಐ ಕುಡ್ ಮೇಕ್ ಅ ಚಾಯ್ಸ್. ಆ್ಯಂಡ್ ನನಗೆ ಓಕೆ ಇವಾಗ ಈ ರೋಲ್ ಮಾಡಿದ್ದೀನಿ, ನೆಕ್ಸ್ಟ್ ಟೈಮ್ ಅದೇ ಥರದ ರೋಲ್ ಬಂದಾಗ ಐ ಕ್ಯಾನ್ ಸೇ ನೋ ಟು ಇಟ್, ಲೈಕ್ ಅಟ್ಲೀಸ್ಟ್ ಫಾರ್ ಫ್ಯೂ ಫಿಲ್ಮ್ಸ್. ಅದಾದ್ಮೇಲೆ ರಿಪೀಟ್ ಮಾಡೋಣ. ಬಟ್ ಹೌ ಡು ಯು ಸೇ ನೋ? ನಾನು ಆ ಸೀಕ್ರೆಟ್ ಬಿಟ್ಕೊಟ್ರೆ ನೆಕ್ಸ್ಟ್ ಟೈಮ್ ಹೇಳ್ತಾರೆ. Oh, so there is a template. Oh, ಇವ್ರಿಗೆ actually ಅದು ಇಲ್ಲ, actually 3 directors ಇದ್ದಾರೆ, not the same. I'm with you guys. Okay, but yeah. We should test it. Alva? No, I'll definitely give you dates. It's most of the time ಏನಾದ್ರು ಕ್ಲಾಶ್ ಆದರೆ ಅದು ಈಸಿ ಆಗುತ್ತೆ. ಅದು ಆ್ಯಕ್ಚುಲಿ
ಡೇಟ್ಸ್ ಕ್ಲಾಶ್ ಆಗುತ್ತೆ ಅಂತ ಆ್ಯಕ್ಚುಲ್ ಆಗಿ ಬರುತ್ತೆ. ಬಟ್ ಕಥೆ ಅಷ್ಟು ಕನ್ವಿನ್ಸಿಂಗ್ ಅದು ಸ್ವಲ್ಪ ಕಷ್ಟ. ಅದು ಐ ಡೋಂಟ್ ನೋ ಹೌ, ಅವಾಗ ಸಿಚುವೇಶನಲ್ ಅದು. ಬಟ್ ಯಾ, ಐವ್ ನೆವರ್ ಗಾಟನ್ ಟು ದಟ್ ಸ್ಪೇಸ್ ವೇರ್ ಓಕೆ ನನ್ನ ಹತ್ರ ಇವಾಗ ಇದನ್ನೇ ಮಾಡಿಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಎಲ್ಲ. ಸೊ ಇಫ್ ಯು ಸಿ ನನ್ನ ಫಿಲ್ಮೋಗ್ರಫಿ ಅಂಟಿಲ್ ಟೋಬಿ ಆ್ಯಂಡ್ ಸಪ್ತಸಾಗರ ಆರ್ ದ ಬಿಗ್ ಬಜೆಟ್ ಒನ್ಸ್ ಆ್ಯಂಡ್ ಪೀಪಲ್ ನೋ ಹಂಗೆ. But otherwise also, even if there were newcomers and new film teams, nan yavaglu the kathe excited me, the character excited me. I didn't think about how far it will go, how many people it will reach. I wanted to give my best for the film so that the film does well as a film. Adadmel business is not in my hand. But nan kadeyinda best kodakagtaro performance. Adanna nan 100% kodtini. Like I am very honest about it. So ಅದನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಹಂಗೆ ನೋಡಿದೆ. ಆ್ಯಂಡ್ ಟೋಬಿ ಮತ್ತು ಸಪ್ತಾನೂ ನಾನೇನು ಇವ್ರದ್ದು ದೊಡ್ಡ ಟೀಮ್ ಅಂತ ನಾನು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಲಿಲ್ಲ. ಅದನ್ನು ಹಾಗೆ ನೋಡಿದೆ. ಐ ಡೋಂಟ್ ಥಿಂಕ್ ಐ ವಿಲ್ ಎವರ್ ಸಿ ಅದರ್ ಫಿಲ್ಮ್ಸ್ ಆಲ್ಸೋ ಲೈಕ್ ದಟ್. ದಟ್ ಶುಡ್ ಬಿ ದಿ ಅಪ್ರೋಚ್. ಇಟ್ ಶುಡಂಟ್ ಚೇಂಜ್. ಯು ಶುಡಂಟ್ ಬಿ ಬಯಸ್ಡ್. ರೈಟ್. ರುಕ್ಮಿಣಿ, ವಾಟ್ ಅಬೌಟ್ ಯು? 2-3 ವರ್ಷ ವಾಟ್ ಡಿಡ್ ಯು ಡೂ? ಅದು ಆ್ಯಕ್ಚುಲಿ ಕೋವಿಡ್ ಟೈಮ್ ಇದ್ದಿದ್ದು. ಸೊ ಐ ಮೀನ್ it's a difficult time for everybody. I think ಎಲ್ರಿಗೂ ಏನು ವರ್ಕ್ ಆಗ್ತಾ ಇರಲಿಲ್ಲ. ಐ ಮೀನ್ ನಥಿಂಗ್. ಐ ಡೋಂಟ್ ನೋ, ವೆನ್ ಐ ಲುಕ್ ಬ್ಯಾಕ್ ಆನ್ ದಟ್ ಟೈಮ್ ಐ ಡೋಂಟ್ ನೋ ಜಾಸ್ತಿ. ಆ್ಯಂಡ್ ಆಲ್ಸೋ ನನ್ನ ಇವಾಗ 2019 ವಾಪಸ್ ನೋಡಬೇಕಾದ್ರೆ ಐ ಡೋಂಟ್ ನೋ ಇಫ್ ಐ ಬಿಲೀವ್ ಇನ್ ದ ಕಾನ್ಸೆಪ್ಟ್ ಆಫ್ ಮಿಸ್ಟೇಕ್ಸ್ ಆಸ್ ಮಚ್. ಅಂದರೆ ಆ ಮಿಸ್ಟೇಕ್ ಅನ್ನೋದು ನಾನು ಪ್ರತಿಯೊಂದು ಡಿಸಿಷನ್ ತೊಗೊಂಡಿದ್ದು ಎಸ್ ಬ್ರಾಟ್ ಮೀ ಟು ದಿಸ್ ಪಾಯಿಂಟ್. ಓಕೆ. ಆ್ಯಂಡ್ ನಾನು ಪ್ರತಿ ಒಂದು ಸ್ಕ್ರಿಪ್ಟಿಗೆ ಎಸ್ ಹೇಳಿದಾಗ ಐ ಹ್ಯಾವ್ ಆಲ್ವೇಸ್ ಬಿನ್ ಟೆರಿಫೈಡ್. ಐ ಹ್ಯಾವ್ ಆಲ್ವೇಸ್ ಬಿನ್ ಲೈಕ್ ಯಾಕೆ ಐ ಮೀನ್ ಸಪ್ತ ಮಾಡಬೇಕಾದ್ರೂ ದೇರ್ ವಾಸ್ ದಟ್ ಸ್ಮಾಲ್ ಥಿಂಗ್ ಆಫ್ ಅಯ್ಯೋ ನಾನು ಅಮನ್ ಕ್ಯಾರೆಕ್ಟರ್ ಮಾಡ್ತೀನಿ, ಲೈಕ್ ದಟ್ ಥಿಂಗ್ ಇಸ್ ಆಲ್ವೇಸ್ ದೇರ್. ಸೊ ಮಚ್ ಆಫ್ ದ ಡಿಸಿಷನ್ಸ್ ವಿ ಟೇಕ್ ಆ ಭಯ ಇದ್ದೇ ಇರುತ್ತೆ. ಸೊ ಇಟ್ ಕ್ಯಾನ್ ಫೀಲ್ ಲೈಕ್ ಅ ಮಿಸ್ಟೇಕ್. ಆ ಟೈಮ್ ಬಂದಾಗ ಯು ಫೈಂಡ್ ಔಟ್ ವೆದರ್ ಇಟ್ ವಾಸ್ ಆರ್ ವಾಸಂಟ್. ಅಂಡ್ ಪ್ರತಿಯೊಂದು ಮಿಸ್ಟೇಕಿಂದನೂ ಐ ಆಮ್ ಸ್ಟಿಲ್ ಹಿಯರ್. And hopefully many years to come as well. ಸೊ ಸ್ವಲ್ಪ ಝೆನ್ ಆಗಿಬಿಡ್ತೀನಿ. ಐ ಸ್ಟಿಲ್ ಫ್ರೀಕ್ ಔಟ್, ಆಂಗ್ಸೈಟಿ ಇದ್ದೇ ಇರುತ್ತೆ. ಬಟ್ ಮಿಸ್ಟೇಕ್ ಅನ್ನೋದು ಐ ಡೋಂಟ್ ನೋ. ಹೌ ಡು ಯು ಸೇ ನೋ ಟು ಅ ಸ್ಕ್ರಿಪ್ಟ್? ನಿಮ್ಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾರೆ. That was a good one. But ನೀವು 3 ಜನ, did you write the story during pandemic? What you made? I wrote it. Okay, so you also way before pandemic. And ಸೊ ನಾವು ಶೂಟ್ ಮಾಡ್ತಾ ಇದ್ವಿ. ಪ್ಯಾಂಡಮಿಕ್ ಬಂತು. ಸೊ ನಾವು 2020 ಶೂಟ್ ಮಾಡ್ತಾ ಇದ್ವಿ. ಸೊ ಆಮೇಲೆ ನಾವು ಎಡಿಟ್ ಮಾಡಿಕೊಂಡು, ಫಸ್ಟ್ ಫಿಲ್ಮ್ ಅಲ್ವಾ, ಪ್ಯಾಚ್ ವರ್ಕ್, ರೀ-ಎಡಿಟ್, ಟೈಮ್ ತೊಗೊಂಡ್ವಿ. And actually to what Rukmini also said, no, now actually ನಮ್ಮ ಲೈಫಲ್ಲಿ there's no mistakes as such. ನಾವು ಏನೇ ಆಪರ್ಚುನಿಟೀಸ್ ಬಂದ್ರು when you're starting out, ಎಲ್ಲ ಆಪರ್ಚುನಿಟೀಸ್ ಆರ್ ಗೋಲ್ಡನ್. ಯಾಕೆಂದ್ರೆ ಅದು ನಿಮಗೆ one step closer to that next where you want to go. For example, I took a supporting role in French Biryani, and that's how now I've made my film Achar. For example, ನಾನು ಸ್ಟಾರ್ಟ್ ಆಗಿದ್ದು PRK Productions ನಲ್ಲಿ in a supporting role, and now I'm the leading characters in a PRK production. So ಅವ್ರು ಹೇಳಿದ್ದು like really makes a lot of sense to anybody. ಯಾರೇ ಇದನ್ನ ಕೇಳ್ತಿದ್ರು, that you know ಎಲ್ಲ ಆಪರ್ಚುನಿಟೀಸ್ನ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ಇಟ್ ಆ್ಯಂಡ್ ಟೇಕ್ ಇಟ್ ಅಪ್. ಆ್ಯಂಡ್ ಯು ನೋ, ಅನ್ಲೆಸ್ ಆ್ಯಂಡ್ ಅಂಟಿಲ್, ಆಫ್ ಕೋರ್ಸ್ ಇಟ್ಸ್ ನಾಟ್ ಅ ಸೇಫ್ ಸ್ಪೇಸ್, ಬಟ್ until then, yeah, but otherwise if it's a good opportunity, it will always lead to something better and bigger. To add to that, ಸಪ್ತಾಗಿಂತ ಮುಂಚೆ ಸ್ಟ್ರಾಬೆರಿಯಲ್ಲಿ ಪರಂಬ ಪ್ರೊಡಕ್ಷನಲ್ಲಿ ಸ್ಟ್ರಾಬೆರಿ. ಸೊ ಅದರಲ್ಲಿ ಶ್ರುತಿ ಆ್ಯಂಡ್ ಮೀ ಆರ್ ಸಿಸ್ಟರ್ಸ್. ನಾನು ಸಿಸ್ಟರ್ ರೋಲ್ ಮಾಡ್ತೀನ ಅಂತೆಲ್ಲ ನಾನು ಅಂದ್ಕೊಂಡು ಅವಾಗ ಐ ಥಾಟ್ ರಾಂಗ್ ಡಿಸಿಷನ್. ಐ ಥಾಟ್ ದಟ್ ವಾಸ್ ಅ ರಾಂಗ್ ಡಿಸಿಷನ್. ನಾನು ಸಿಸ್ಟರ್ ರೋಲ್ ತೊಗೊಂಡ್ಬಿಟ್ಟು ಮಾಡಿಬಿಡ್ತಾ ಇದ್ದೀನಿ. ಬಟ್ ವೆನ್ ಸಪ್ತಾ ಕೇಮ್, ವೆನ್ ಹೇಮಂತ್ ಸೆಡ್ ವಿ ಆರ್ ಥಿಂಕಿಂಗ್ ಆಫ್ ಚೈತ್ರಾ, Rakshit was like, I've seen her performance, she's a great performer, put her in. So that, I didn't know that would turn out to be like that. I was like, wow, thank you, Rakshit. Yeah, for the compliment. But I want to ask the three of you, ಯಾಕಂದ್ರೆ ನೀವು ಇನ್ನು ಸಾಕಷ್ಟು ಸಿನಿಮಾಗಳನ್ನ ಮಾಡ್ತೀರಾ. As an actress, you think it is, because Rakshit put on 20 kilos for side B. As actresses, do you feel it is challenging for you? Because it's more daunting in the sense, inna jasti tension, because if I put on weight, how will people see me?
all of that, do you actresses go through it? You wouldn't mind? ನನಗೆ ಐ ಆಮ್ ವೆರಿ ಹ್ಯಾಪಿ ಟು ಟ್ರಾನ್ಸ್ಫಾರ್ಮ್ ಫಾರ್ ಎವ್ರಿ ಕ್ಯಾರೆಕ್ಟರ್ ಪಾಸಿಬಲ್. ನನಗೆ ತುಂಬಾ ಖುಷಿ ಆಗುತ್ತೆ ದಟ್ ಯಾರೋ ನನ್ನನ್ನು ಫ್ರೆಂಚ್ ಬಿರಿಯಾನಿನಲ್ಲಿ ನೋಡಿದ್ರು ನೀವ್ ರಾಹಿಲಾನಾ ಆ್ಯಂಡ್ ದೆನ್ ದೇ ಸಾ ಮೈ ನೇಮ್ ಸಿಂಧು ಶ್ರೀನಿವಾಸ ಮೂರ್ತಿ, ಹೌ ಸೌತ್ ಇಂಡಿಯನ್ ಕ್ಯಾನ್ ದಿಸ್ ಗೆಟ್. ನಂಗೆ ತುಂಬ ಖುಷಿ ಆಗುತ್ತೆ ವೆನ್ ದೇ ಕೆನಾಟ್ ರೆಕಗ್ನೈಸ್ ಮೀ ಇನ್ ಸಮ್ ಕ್ಯಾರೆಕ್ಟರ್ಸ್ ಆ್ಯಂಡ್ ನನ್ನ ಸುಮಾ ಆಗಿ ನೋಡಿದಾಗ ದೇ ಜಸ್ಟ್ ಕುಡಂಟ್ ಥಿಂಕ್ ಇಟ್ ವಾಸ್ ಮೀ, ಆರ್ ವೆನ್ ದೇ ಸಾ ಮೀ ಇನ್ ಸಿನಿಮಾ ಬಂಡಿ ಅಥವಾ ಇನ್ ಸಮ್ ಅದರ್ ಅಡ್ವರ್ಟೈಸ್ಮೆಂಟ್ಸ್ ಆಫ್ ಮೈನ್ ಆರ್ ಸಮಥಿಂಗ್. ಅವ್ರಿಗೆ ಕೆಲವು ಸತಿ ಇಟ್ ಟೇಕ್ಸ್ ಟೈಮ್ ಟು ಕನೆಕ್ಟ್ ಆ್ಯಂಡ್ ನನ್ಗೆ ಅದು ಇಷ್ಟ ಆ್ಯಕ್ಚುಲಿ. It shouldn't be so dead easy giveaway that ಇದು ಇವ್ರನ್ನೆಲ್ಲ ಕಡೆ ನೋಡ್ತೀನಿ ಒಂಥರ. ಐ ಲೈಕ್ ಫಾರ್ ಎಕ್ಸಾಂಪಲ್ ಅದಕ್ಕೆ ನನಗೆ ರಾಜ್ಕುಮಾರ್ ಅವ್ರು ತುಂಬಾನೇ ಇಷ್ಟ. ಫಾರ್ ಎಕ್ಸಾಂಪಲ್ ಆಸ್ ಅನ್ ಆಕ್ಟರ್ ಅವರು ಎವ್ರಿ ಕ್ಯಾರೆಕ್ಟರ್ಗೆ ಅವ್ರು ಎಷ್ಟು ಒಂದು ಡಿಫ್ರೆಂಟ್ ತರ್ತಾರೆ. ಫಾರ್ ಎಕ್ಸಾಂಪಲ್ ಇಫ್ ಯು ಸಿ ಹಿಮ್ ಇನ್ ನ್ಯೂಟನ್ ಆ್ಯಂಡ್ ಯು ಸಿ ಹಿಮ್ ಇನ್ ಬೆರೆಲಿಕೆ ಬರ್ಫಿ, ಎರಡು ಸಾಕಷ್ಟು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಬೋತ್ ಐ ಲವ್ಡ್. ಆ್ಯಂಡ್ ನ್ಯೂಟನ್ಗೆ ವಾಟ್ ಹಿ ಡಿಡ್, ಅವ್ರು ಏನು ಮಾಡಿದ್ರು, ಲೈಕ್ ಇಟ್ ವಾಸ್ ಜಸ್ಟ್ ಸಮಥಿಂಗ್ ವೆರಿ ಸಿಂಪಲ್. ಫಿಸಿಕಲಿ ಅವ್ರ ಕೂದಲಿಗೆ ನಾವು ಬೇರೆ ಮಾಡಿದ್ರು ಆ್ಯಂಡ್ ದ ವೇ ಅವ್ರು ಮಾತಾಡೋದು ಏನೋ ಚೇಂಜ್ ಮಾಡಿದ್ರು. ಇಟ್ ವಾಸ್ ಸೋ ಅಮೇಝಿಂಗ್. ಸೊ ನನ್ನ ಗೋಲ್ ಅಂದರೆ ಇಸ್ ಟು ಪರ್ಫಾರ್ಮ್ ಆ್ಯಂಡ್ ನಾಟ್ ಬಿ ಆ್ಯನ್ actress but be like a heroine, sorry, not be an heroine but be an actor and every role guru enaru ಒಂದು ಡಿಫ್ರೆಂಟ್ ತರಬೇಕು ಅನ್ನೋದೇ is the goal. Right. Rukmini, would you be scared to go through a physical transformation? ಇಲ್ಲ, ನಾನು ಆ್ಯಕ್ಚುಲಿ ಅಂದರೆ another thing that I learned into 2019 period ಇಂದ was ನಾನು ಪ್ರತಿ ಒಂದು ಸಿನಿಮಾಗೂ ಯಾವಾಗ when I approached them or when I asked for to audition or something, ಆಫ್ಟರ್ ದ ಆಡಿಷನ್ ಯಾವಾಗಲೂ ಎಲ್ಲರೂ ಅದೇ ಮಾತು ಹೇಳ್ತಿದ್ರು, ಮೇಡಮ್ ಒಂದು 5 kg ಡ್ರಾಪ್ ಮಾಡಬೇಕು, ಮೇಡಮ್ ಒಂದು 5 kg ಡ್ರಾಪ್ ಮಾಡಬೇಕು ಅಂತ. ಅದು ಯಾವಾಗಲೂ ಇತ್ತು. ಸೊ ಐ ಡೆವಲಪ್ಡ್ ಅ ಡಿಫೆನ್ಸ್ ಮೆಕಾನಿಸಮ್ ಟು ದ್ಯಾಟ್ ವೇರ್ ಎಸ್ ಸೂನ್ ಎಸ್ ಐ ಸೆಡ್ ಆಡಿಷನ್ ಮಾಡ್ಬೋದಾ, ಆ್ಯಂಡ್ ಆಡಿಷನಿಗೆ ತಕ್ಷಣ ಅದಾದ್ಮೇಲೆ ನಾನೇ ಹೇಳ್ತಿದ್ದೆ, ಸರ್ ಏನಾದರೂ ಪುಟ್ ಆನ್ ಲೂಸ್ ಕೈಂಡ್ ಆಫ್ ಟೇಕ್ ದ ಏಜೆನ್ಸಿ ಬ್ಯಾಕ್ ಆ್ಯಂಡ್ ಬಿ ಲೈಕ್ ಕ್ಯಾಯುನಲ್ಲಿ ಆಸ್ಕ್ ಅಂತ. ಸೊ ನಾನು ಹೇಮಂತ್ವರೆಗೂ ಅದೇ ಕೇಳಿದ್ದೆ. ಐ ವಾಸ್ ಲೈಕ್, ಐ ರಿಮೆಂಬರ್ ದ ಫಸ್ಟ್ ಮೀಟಿಂಗ್ ಐ ಸ್ಯಾಟ್ ರಕ್ಷಿತ್ ಅವ್ರ ಆಫೀಸಲ್ಲಿ. ಐ ವಾಸ್ ಲೈಕ್, ಸರ್ ಏನಾದರೂ ಡು ಹ್ಯಾವ್ ಟು ಪುಟ್ ಆನ್ ಲೂಸ್ ಏನಾದರೂ ಇದೆಯಾ? ಇಲ್ಲ, ನಿಮ್ದೇನಿಲ್ಲ, ರಕ್ಷಿತ್ ಒಂದು 20 kg ಹಾಕೊಂಡಿದ್ದೀನಿ. ಆ್ಯಡ್ ಟು ದಟ್, ಲೈಕ್ ನನಗೆ ಐ ಹ್ಯಾವ್ ಹ್ಯಾಡ್ ದ ಕಂಪ್ಲೀಟ್ ಆಪೋಸಿಟ್ ರಿಯಾಕ್ಷನ್. ನಾನು ಆಡಿಷನ್ಸ್ಗೆ ಹೋದಾಗ ವೆನ್ ಐ ಹ್ಯಾವ್ ಮೆಟ್ ದ ಡೈರೆಕ್ಟರ್ಸ್ ಅವ್ರು ಯಾವಾಗಲೂ ನಂಗೆ ಹೇಳ್ತಾರೆ, ಇಷ್ಟು ಸಣ್ಣಕ್ಕಿದ್ದೀರಾ, ಇನ್ನೊಂದು ಸ್ವಲ್ಪ 5 kg ವೆಯ್ಟ್ ಹಾಕೋಬೋದಾ ಆ್ಯಂಡ್ ಆಲ್ ಆಫ್ ದ್ಯಾಟ್. ಲೈಕ್ ಓಕೆ ಶ್ಯೂರ್ ಫೈನ್, ಬಟ್ ಎಲ್ಲರೂ ಏನು ಮರಿತಿದ್ದಾರೆ ಅಂದರೆ ರಿಯಲ್ ಲೈಫ್ ಪೀಪಲ್ ನಮ್ಮ ಥರನೇ ಕಾಣೋದು. ಅಂದರೆ ವಿ ಆರ್ ಆಫ್ ಆಲ್ ಬಾಡಿ ಶೇಪ್ಸ್ ಆ್ಯಂಡ್ ಟೈಪ್ಸ್ ಆ್ಯಂಡ್ ನಾವು ವಿ ಡೋಂಟ್ ಹ್ಯಾವ್ ಟು ಅಚೀವ್ ಒನ್ ಪರ್ಟಿಕ್ಯುಲರ್ ಲುಕ್, ಒನ್ ಪರ್ಟಿಕ್ಯುಲರ್ ವೇಟ್, ಒನ್ ಪರ್ಟಿಕ್ಯುಲರ್ ಸೈಜ್ or one particular hair color or eye color to look beautiful. ನಾವೆಲ್ಲರೂ ನಮ್ಮ ಶೇಪ್ಸ್, ನಮ್ಮ ಸೈಜಸ್ನಲ್ಲಿ ವಿ ಆರ್ ಬ್ಯೂಟಿಫುಲ್. ಯಾರೋ ನನ್ನನ್ನು ಸುಮಾಗಿ ನೋಡಿ ವೆನ್ ದೇ ಸಿ ಮಿ ಇನ್ ಪರ್ಸನ್ ದೇ ಲೈಕ್, ಮೇಡಮ್ ಎಷ್ಟು ಸಣ್ಣ ಕಾಣಿಸ್ತೀರಾ ನೀವು. ಆ್ಯಂಡ್ ಐ ಟೆಲ್ ದೆಮ್, ನಾನು ಆ್ಯಕ್ಚುಲಿ ಇದೇ ವೇಟ್ ಇದ್ದಿದ್ದು ಲಾಸ್ಟ್ ಟೈಮ್ ಕೂಡ, ನಾನು ಇಷ್ಟೇ ಸೈಜ್ ಇದ್ದಿದ್ದು. ಅಲ್ಲಿ ಇಟ್ ಈಸ್ ಅ ಕ್ಯಾಮ್ರಾ ಆ್ಯಂಡ್ ಹೌ ವಿ ಶೂಟ್ ಆ್ಯಂಡ್ ನಮ್ಮ ಕಾಸ್ಟ್ಯೂಮ್ಸ್, ಆರ್ ಲುಕ್, ಆರ್ ಎವ್ರಿಥಿಂಗ್ ದಟ್ ನಾವು ವರ್ಕ್ ಮಾಡಿದ್ದಕ್ಕೆ ಹಂಗೆ ಕಾಣ್ತೀವಿ ಕೆಲವು ಸತಿ. ಸೊ ಈ ಥರ ಲೈಕ್ ಸಮ್ಟೈಮ್ಸ್ ಇಟ್ ಕಮ್ಸ್ ಆಸ್ ಅ ಲೈಕ್ ಏನಿದು ಲೈಕ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. Yes. If it's just a requirement for the character or this is just a beauty requirement. Yes. I like it. Andre iva for example Guilty-alli when I played Nancy, physically handicapped, so they were then that was my homework. I thought these patients tumba sanna irಬೇಕು, like ivaga ನಾನು ಇರೋದಕ್ಕಿಂತನೂ ಒಂದು ರೌಂಡ್ ಸಣ್ಣ ಇದ್ದೆ ನಾನು. ಅದಕ್ಕೆ ಆದೆ ಆ್ಯಕ್ಚುಲಿ ಡಯಟ್ ಎಲ್ಲ ನಾನು ಫಾಲೋ ಮಾಡಿ. ಸೊ ದಟ್ ಇಸ್ ಬಿಕಾಸ್ ದೀಸ್ ಪೇಷಂಟ್ಸ್ ಆರ್ ಪಾಪ ದೇ ಕಾನ್ಸ್ಟೆಂಟ್ಲಿ ಅವ್ರ ಮೆಟಬಾಲಿಸಮ್ ಹೈ ಇರುತ್ತೆ, ಆದರೆ ಅವ್ರಿಗೆ ದ ವೇ ದೇ ಲುಕ್ ಒಂದು ಸ್ವಲ್ಪ ಮಾಲ್ ನ್ಯೂಟ್ರಿಷನ್ ಥರ ಇರಬೇಕು, ಬಟ್ ದ ಸೇಮ್ ಟೈಮ್ ದೇ ನಾಟ್ ದ್ಯಾಟ್ ಮಾಲ್ ನ್ಯೂಟ್ರಿಷನ್ ಆಲ್ಸೋ. ಸೊ ಅದು ಫಾಲೋ ಮಾಡಬೇಕಾಯಿತು. ಆ್ಯಂಡ್ ವೆನ್ ಐ ವಾಸ್ ಶೂಟಿಂಗ್ ಫಾರ್ ಟೋಬಿ ಆ್ಯಂಡ್ ಸಪ್ತಾ, ಆಲ್ಮೋಸ್ಟ್ ಸೈಮಲ್ಟೇನಿಯಸ್ ಆಗಿಬಿಡ್ತು ಒಂದು ಪಾಯಿಂಟಲ್ಲಿ. ಟೋಬಿಯಲ್ಲಿ ಐ ಬಿಕೇಮ್ ಅ ಮದರ್. So nangeಲ್ಲ chubby chick. So what so then I have to come back like Surabhi is in one shape, and idu like that was so tricky. Dan trainer gantu vision ನಾನು ಏನು ತಿನ್ನಲಿ ಈಗ, but Toby alli she when she's walking, I mean there those walking shots and she has no idea ಅವಳು ಮೈ ಮೇಲೆ ಸೀರೆ ಇದೆಯೋ ಇಲ್ವೋ, but when she's walking she still looks sexy and nice. But ಗೊತ್ತಾಗಬೇಕು ಹಳ್ಳಿಯಲ್ಲಿ ಕೆಲಸ ಮಾಡ್ತಾರೋ ಅವಳು, she'll not be fit and the body will not be like that, but they're still fit. But idರಲ್ಲಿ Sapta ali there's scenes where I have to sit, I have to be so comfortable that I have to sit in my blouse and just one petticoat. I'm like, okay, first of all, I should become comfortable with this. See, we wear crop tops, we wear other clothes in general, and that is not the thing. But that usual ನಮ್ಮಲ್ಲಿ ಇದೆಯಲ್ವಾ, ಬ್ಲೌಸ್ ಮತ್ತೆ ಲಂಗ ಹಾಕದ್ಮೇಲೆ ಸೇರಿಗೆ ಇರಲೇಬೇಕು, ಅದು ಬಿದ್ರೆ ಮಾನ ಹೋಯ್ತಂತ. ದೆನ್ ಅದಕ್ಕೆ ಹೆಂಗೆ ಯೂಸ್ ಆಗಲಿ ನಾನು ಅಂತ. ಸೊ ಫಾರ್ ದ್ಯಾಟ್ ದೆನ್ ಐಮ್ ಲೈಕ್, ಓಕೆ, ವಾಟ್ ಇಸ್ ಸ್ಟಾಪಿಂಗ್ ಮೀ? ಐ ಥಿಂಕ್ ಐ ವಿಲ್ ರೆಡ್ಯೂಸ್ ಸ್ವಲ್ಪ, ಸೊ ದಟ್ ತುಂಬ ನನಗೆ ಕಂಫರ್ಟಬಲ್ ಆಗಿ ಏನೋ ಹಂಗೆ ಅನ್ಸಿಲ್ಲ ಅಂತ. ದಟ್ ವಾಸ್ ದ ಲಿಟಲ್ ಟ್ರಾನ್ಸ್ಫರ್ಮೇಷನ್ ದಟ್ I had to do, but I love it. I mean, if I had to look like that, I mean,
ತಲೆದಂಡಾಗೆ ನಾನು ಫುಲ್ ಕಪ್ ಮಾಡಬೇಕು ಅಂತ ಹೇಳಿದ್ರು. ಐ ವಾಸ್ ಲೈಕ್ ಓಕೆ ಪ್ಲೀಸ್ ಡೂ ಇಟ್, ಲೈಕ್ ಐ ವಾಂಟ್ ಟು ಸೀ ಮೈ ಸೆಲ್ಫ್ ಲೈಕ್ ದಟ್, ಲೆಟ್ ಮೀ ಜಸ್ಟ್ ಸಿ. ನನಗೆ ಒಂದು ಪ್ರೋ ಟಿಪ್ ರೀಸೆಂಟ್ಲಿ ಒಬ್ರು ಕೊಟ್ಟರು, ನಿನಗೇನಾದರೂ ನಿನ್ನ ಕತೆ ಸೆಲ್ ಮಾಡಬೇಕು ಅಂದರೆ ನೀನೊಬ್ಬ ಆ್ಯಕ್ಟರ್ನ ತಲೆಯಲ್ಲಿ ಇಟ್ಕೊಂಡು ಅವ್ರಿಗೆ ಕತೆ ಬರೆದ್ಬಿಟ್ಟು ಅದನ್ನು ಸೆಲ್ ಮಾಡಿದರೆ ಅದು ಸೆಲ್ ಮಾಡೋ ಪೊಟೆನ್ಷಿಯಲ್ ಹೈ ಇರುತ್ತೆ ಅಂತ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಆ್ಯಸ್ ಸ್ಟೋರಿ ಟೆಲರ್ಸ್ ವಿ ವಾಂಟ್ ನಮ್ಮ ಸ್ಟೋರಿ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು. ಫಸ್ಟ್ ಆಫ್ ಆಲ್ ಇಟ್ ಹ್ಯಾಸ್ ಟು ಬಿ ಮೇಡ್. ಐ ಥಿಂಕ್ ದಟ್ಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಸೊ ನಾವು ಫಾರ್ ಯುವರ್ ಸೆಕೆಂಡ್ ಫಿಲ್ಮ್, are you thinking of like writing it for an actor or still you want to write a story, Nithin? I just want to write a story as of now. ಅದಾದಮೇಲೆ ಅಂದರೆ ಯಾರು ಸಿಗ್ತಾರೆ ಅಂತಲ್ಲ, ಅಂದರೆ ಕತೆಗೆ ಸೂಟ್ ಆಗೋರನ್ನ ಚೂಸ್ ಮಾಡಬೇಕಾಗತ್ತೆ. ಇಟ್ ಇಸ್ ದಿಸ್ ಬಿಸ್ನೆಸ್ ಇಸ್ ಡೆಫಿನೆಟ್ಲಿ ಕಮರ್ಷಿಯಲಿ ವೈಬಲ್ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಹ್ಯಾವ್ ಅ ಫೇಸ್. ಎಸ್, ಫೇಸ್ ಇಸ್ ವೆನ್ ಪೀಪಲ್ ಇಲ್ಲ ನೋಡೋದೇ ಇಲ್ಲ ಯಾರು. Otherwise, you have to go through that entire journey of doing so much marketing and ಮತ್ತೆ pull ಮಾಡೋದಕ್ಕೆ. But if I have not started writing it, if I write the same, ಅಂದರೆ ನನಗೆ ಹೊಸಬ್ರೆ ಬೇಕು ಅಂದರೆ I'll write. ಹಾಗೆ ಬರೀತೀನಿ. But do you approach a star saying, sir, ನಿಮ್ಮನ್ನೇ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ ಬರ್ತಿದ್ದೀನಿ ಅಂತ? I don't think that is a way to write a story. Only if you are paying a lot of homage ಆ ಮೂವಿಲಿ ಏನಾದರೂ, ಅಂದರೆ ಒಂದೊಂದು ಸರ್ತಿ ಆ ಆ್ಯಕ್ಟ್ರಿಗೆ ರೆಫರೆನ್ಸಸ್ ಇಡಬೇಕಾಗತ್ತೆ ಮೂವಿಲಿ. ಅದಿದ್ರೆ ಮಾತ್ರ ಯು ಹ್ಯಾವ್ ಟು ರೈಟ್ ಸಮಥಿಂಗ್ ಲೈಕ್ ದಟ್. ಅದರ್ವೈಸ್ ದ ಬೇಸಿಕ್ ಕ್ವಾಲಿಫಿಕೇಶನ್ ಫಾರ್ ಎನಿ ಆ್ಯಕ್ಟರ್, ಅಂದರೆ ಯಾರೇ ಚಿಕ್ಕವರ ದೊಡ್ಡರಲ್ಲಿ, ಟು ಅಡ್ಯಾಪ್ಟ್ ಟು ಎನಿ ರೋಲ್. ಸೊ ಐಮ್ ಶ್ಯೂರ್ ಆಲ್ ಅವರ್ ಸೂಪರ್ ಸ್ಟಾರ್ಸ್ ಕ್ಯಾನ್ ಅಡ್ಯಾಪ್ಟ್ ಟು ಎನಿಥಿಂಗ್ ದೇ ವಾಂಟ್ ಟು. ರೈಟ್. ಶಶಾಂಕ್, ನೀವು ನೆಕ್ಸ್ಟ್ ಸಿನಿಮಾ, ಐ ಮೀನ್ ಅಫ್ ಕೋರ್ಸ್ ಯು ಆರ್ ಸ್ಟಿಲ್ ರೈಟಿಂಗ್? ಬರೀತಾ ಇದ್ದೀನಿ. ಅಂದರೆ ಸ್ಟೋರಿನೇ ಅಂದರೆ ಅದಕ್ಕೆ ಬಂದಿರೋದು, ಅಂದರೆ ಎಲ್ಲ ಬಿಟ್ಟು ಬಂದಿರೋದೇ ನಮ್ಗೇನು ಅನ್ಸುತ್ತೆ ಅದು ಮಾಡೋಕ್ಕೆ. ಇಲ್ಲೂ ಯಾವುದೋ ಒಂದು ಫಾರ್ಮುಲಾಗೆ ಹಂಗೆ ಮಾಡೋಕ್ಕೆ ನಾನಂತೂ ರೆಡಿ ಇಲ್ಲ. ನಾನು ಕೆಲಸ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನಗೆ ಪುನೀತ್ ರಾಜ್ಕುಮಾರ್ ಸರ್ಗೆ ಮಾಡಬೇಕು ಅಂತಲೇ ಇದ್ದಿದ್ದು ಡ್ರೀಮು. ಅಂದರೆ ಹಾಗೆ ಡ್ರೀಮ್ ಮಾಡ್ಕೊಂಡೆ ಬಂದಿದ್ದು ಫಿಲ್ಮ್ ಇಂಡಸ್ಟ್ರಿಗೆ. ಅವಾಗೇನಾದ್ರು ಮಾಡ್ತಿದ್ದೇನೋ. ಅದು ಬಿಟ್ಟರೆ ಇವಾಗ ಪರ್ಟಿಕ್ಯುಲರಾಗಿ ಸ್ಟಾರಿಗೆ ಬರೀಬೇಕು ಅಂಥದ್ದು ಯಾವುದೂ ಇಲ್ಲ. ದಟ್ಸ್ ನಾಟ್ ದ ಗೋಲ್, ಸ್ಟೋರಿ ಬರೀಬೇಕು ಅಂತ. ನೈಸ್. ಆ್ಯಂಡ್ ಈ ಒಂದು ಪ್ರಶ್ನೆ ಎಲ್ಲ ಆರ್ಟಿಸ್ಟಿಗೂ ಒಂದು ಟೈಮ್ ಇರುತ್ತೆ ಯಾವಾಗ ನಿಮ್ಗೆ ಅನ್ಸುತ್ತೆ ದ ವರ್ಲ್ಡ್ ಇಸ್ ಅಗೇನ್ಸ್ಟ್ ಮೀ, ನನ್ನ ಫೇವರಲ್ಲಿ ಏನೂ ನಡೀತಾ ಇಲ್ಲ, ಆಗೋಯ್ತು. ಐ ವಾಂಟ್ ಟು ನೋ ವಾಟ್ ಈಸ್ ಯೋರ್ ಪ್ರಾಸೆಸ್ ಟು ಓವರ್ಕಮ್ ದ್ಯಾಟ್, ಬಿಕಾಸ್ ಐ ಥಿಂಕ್ ಆಲ್ ಆಫ್ ಅಸ್ ಹಿಯರ್ ಆರ್ ಫಾರ್ ಅ ಲಾಂಗರ್ ರನ್ ಹೋಪ್ಫುಲಿ. ಬಟ್ ಶಶಾಂಕ್, ಏನು ಮಾಡ್ತೀರಾ ವೆನ್ ನಥಿಂಗ್ ಈಸ್ ವರ್ಕಿಂಗ್? ಏನು ಮಾಡ್ತೀರಾ? ಹೋಗ್ಬಿಟ್ಟು ಒಂದು ಮಸಾಲೆ ಪುರಿ ಒಂದು ಮಸಾಲೆ ಪುರಿ ಬೆಸ್ಟ್. ಯಾ, ಕ್ರಿಕೆಟ್ ಆಡ್ತೀನಿ. ಸೊ ಯು ಕಂಪ್ಲೀಟ್ಲಿ ಏನಾದರೂ ಬೇರೆದು ಮಾಡ್ತೀರಾ? ಅದು ಬಿಟ್ಟರೆ ಅಂದರೆ ನಥಿಂಗ್ ಇಸ್ ವರ್ಕಿಂಗ್ ಅಂದರೆ ಫಿಲ್ಮ್ಸ್ ಅಲ್ವಾ, ಸೊ ಫಿಲ್ಮ್ ಅಂತೂ ನೋಡಲ್ಲ. ಗೊತ್ತಿಲ್ಲ ಆಸ್ ಆಫ್ ನಾವು ಆ ಥರದ್ದೇನು ಬಂದಿಲ್ಲ. ನಿತಿನ್? ಅದು ಹಾಗೆ ಆಗುತ್ತೆ ಒಂದು ಪ್ರೊಸೆಸ್. ಕರೆಕ್ಟ್, ಎಕ್ಸಾಕ್ಟ್ಲಿ. ಹೌದು, ಬರೀಬೇಕಾದ್ರೂ ಅನ್ಸುತ್ತೆ ಆಗುತ್ತೆ. ಹಾಂ ಹಾಂ. ಅವಾಗ ಎಷ್ಟು ಮಸಾಲೆ ಪುರಿ ತಿಂದಿದ್ದೀರಿ? ಏನು ವರ್ಕ್ ಆಗಲ್ಲ ಅಂತ ಅನಿಸ್ತೀವಿ. ಒಂದೇ ಪ್ರತಿದಿನ ಏನಾದ್ರು ಬರಿಬೇಕಾದ್ರೆ ಅನ್ಸುತ್ತೆ ಇವಾಗ. ಅಂದರೆ ಐ ಮೀನ್ ದಟ್ಸ್ ಆ್ಯಕ್ಚುಲಿ ಏನಕ್ಕೆ ಬರಿತಾ ಇದೀವಿ, ಏನಿದು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಬಟ್ ಅದು ಇವಾಗ ಪ್ರೊಫೆಷನ್ ಆಗಿಬಿಟ್ಟಿದಲ್ಲ. ಫಸ್ಟ್ ಫಿಲ್ಮ್ ಇಸ್ ಆಲ್ ಒಂಥರ ಪ್ಯಾಷನ್ನು, ಪ್ರೊಫೆಷನ್ ಮಾಡಬೇಕು. ಸಾರಿ ಹೇಳಿ. ಅದೇ ಅದು ಫ್ರಸ್ಟ್ರೇಟಿಂಗ್ ಎಕ್ಸ್ಪೀರಿಯನ್ಸೇ ಅದು. ಅಂದರೆ ಆ್ಯಸ್ ಮಚ್ ಆಸ್ ಇಟ್ ಇಸ್ ಎಂಟರ್ಟೈನಿಂಗ್, ಅದು ನಿಮ್ಗೆ ಬರಿತಾ ಅಥವಾ ಶೂಟ್ ಮಾಡ್ತಾ ಮೂವಿ ಎಡಿಟ್ ಮಾಡ್ತಾ ಅದು ಹಾಗೆ ಆಗುತ್ತೆ. ಯು ಟೆನ್ ಟು ಗೆಟ್ ಫ್ರಸ್ಟ್ರೇಟೆಡ್. ಇಲ್ಲ ಅಂದರೆ ಯು ಆರ್ ನಾಟ್ ಡೂಯಿಂಗ್ ರೈಟ್ ಪ್ರಾಡಕ್ಟ್ ಅಂತ. ಇಫ್ ಯು ನಾನು ನೋಡಿರೋದ್ರಲ್ಲಿ ಎಲ್ಲ ಶೂಟು ಎಲ್ಲ ನೆಮ್ಮದಿಯಾಗಿ ಆಯಿತು ಅಂದರೆ ದೇವರನೆಗೂ ಏನೋ ಪ್ರಾಬ್ಲಮ್ ಇಲ್ಲ. ಏನಾದ್ರು ನಾನು ಗಮನಿಸಿರೋದು, ಐ ಡೋಂಟ್ ನೋ, ಹಂಗೆ ಪಾಪ ತುಂಬ ಸ್ಕಿಲ್ಡ್ ಪೀಪಲ್ ಇರ್ತಾರೆ, ನೀಟಾಗಿ ಮಾಡಿರ್ಬೋದು. ಬಟ್ ಸ್ಟಾರ್ಟ್ ಟು ಎಂಡು ನೀಟಾಗಾದರೆ ಅದು ಐ ಡೋಂಟ್, ಅಂದರೆ ಅದೊಂದು ಜರ್ನಿ ಇದೆಯಲ್ಲ, ಇಟ್ ಇಸ್ ಅನ್ ಅಡ್ವೆಂಚರಸ್ ಜರ್ನಿ. ನೋ, ಐ ಥಿಂಕ್ ಐ ನೋ ವಾಟ್ ಯು ಆರ್ ಸೇಯಿಂಗ್. ವೆನ್ ಯು ಫ್ರಸ್ಟ್ರೇಟೆಡ್, ಆಫ್ ಕೋರ್ಸ್ ನಿಮ್ಮ ಟೀಮ್ ಇರುತ್ತಲ್ಲ, ದಿಸ್ ಇಸ್ ವೆರಿ ಕೊಲಾಬರೇಟಿವ್ ಆರ್ಟ್ ಅಲ್ಲ. ಸೊ ಅಷ್ಟು ಜನ ಇರ್ತಾರೆ, ಅಂದರೆ ಭಾರ ಹಂಚ್ಕೊಳ್ಳೋಕ್ಕೆ. ಐ ಥಿಂಕ್ ಆ ಫ್ರಸ್ಟ್ರೇಷನ್ ಎಲ್ರಿಗೂ ಹಾಕ್ಬಿಡೋದು ಅಷ್ಟೇ. ಅವ್ರ ಮೇಲೆ ಹಾಕಿದ್ರೆ ಅಟ್ಲೀಸ್ಟ್. ನೀವು ಬೇರೆ ಡೈರೆಕ್ಟರ್, ಕೂಗಾಡಿ ಕಿರ್ಚಾಡಿ ಏನು ಬೇಕಾದ್ರೆ ಕೂಗಾಡಿ ಕಿರ್ಚಾಡಲ್ಲ. ಸೊ ಇವಾಗ ಬರೀತಾ ಇರ್ಬೇಕಾದ್ರೆ ಯಾರು ಕಿರ್ಚಾಡಕ್ ಆಗಲ್ವಲ್ಲ. ಸೊ ಅದೆಲ್ಲ ಒಂದೊಂದು ಅನುಭವಿಸ್ಲೇಬೇಕು. ಶೂಟಲ್ಲಿ ಲಾಟ್ ಆಫ್ ಟೈಮ್ಸ್ ನಿಮಗೆ ಕಾನ್ಫಿಡೆನ್ಸ್ ಫುಲ್ ಆಗುತ್ತೆ. ಇಲ್ಲ ಗುರು, ಯಾರು ನೋಡ್ತಾರೆ ಇದು ಕ್ಯಾಮ್ರಾ ಹಿಂಗಂತೆ ಹಂಗಂತ ಯಾರಿಗೂ ಅರ್ಥ ಆಗಲ್ಲ. ಈ ಜೋಕ್ಸ್ ಎಲ್ಲ ಎಷ್ಟೊಂದು ಬರ್ತಿರ್ಬೇಕಾರೆ ಇದು ಡಮಾರ್ ಫಿಲಮ್ ಡಮಾರ್ ಅಂತ. ಅಂದರೆ ನಾವು ಒಂದೆರಡು ಸತಿ ನಾವು ಮೂವಿ ಫುಲ್ ಆದಮೇಲೆ ಫಸ್ಟ್ ಟೈಮ್ ಒಂದ್ಸತಿ ತೋರಿಸಿದಾಗ ಈ ಮಿಕ್ಸ್ಡ್ ರೆಸ್ಪಾನ್ಸ್ ಸಿಗ್ತಿತ್ತು. ಒಂದೊಂದು ಏನು ಮೇಕಿಂಗ ಇದು ಫಿಲಮ್ದ
ಮೇಕಿಂಗ್ ತೆಗ್ದ್ಬಿಟ್ಟು ತೋರಿಸ್ತಾ ಇದ್ದಾರೆ. ನಗು ಬರ್ತೇವೆ. ನಮ್ಗೆ ನೆನಪಿದೆ, ಇದು ನಾಳೆ ರಿಲೀಸ್ ಇದೆ. ಹಿಂದಿನ ದಿವಸ ನರ್ತಕಿ ಥಿಯೇಟ್ರಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ನಂಗೆ ತುಂಬ ಭಯ ಇದ್ದಿದ್ದು ಮೂವಿ ಅಲ್ಲಿ ಕ್ಯಾಮ್ರಾ ತುಂಬ ಶೇಕ್ ಆಗುತ್ತಲ್ಲ, ಸೊ ಯಾರಿಗಾರು ವರ್ಟಿಗೋ ಇರೋರಿಗೆ ತುಂಬ ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಹಿಂಗೆ that is very funny. The problem is very funny. ದಟ್ ಇಸ್ ಮೇಜರ್ ಪ್ರಾಬ್ಲಮ್. ಯಾಕಂದ್ರೆ ನಿಮ್ಗೆ ಸೌಂಡರ್ ಓಕೆ ನೋಡ್ತಾ ಇದೀನಿ ತಲೆ ನೋವು ಬರ್ತಾ ಇದೆ ಅಂತ, ಆಚೆ ಬಂದವನು ಫಿಲಮ್ ಚೆನ್ನಾಗಿಲ್ಲ ಅಂತ ತಲೆ ನೋವು ಅಂತ ಹೇಳ್ತಾನೋ, ಕ್ಯಾಮ್ರಾ ಶೇಕಿಗೆ ತಲೆ ನೋವು ಅಂತನೋ ಗೊತ್ತಿರಲ್ವಲ್ಲ. ನಾವು ನೋಡ್ತಾ ಇದೀವಿ ಒಂದು 15 ಜನ. ನಾನು ಒಳಗೆ ಹೋಗಿ ಧೈರ್ಯನೇ ಇರಲಿಲ್ಲ ಒಳಗೆ ಹೋಗಕ್ಕೆ. ನಾನು ಹೋಗಿಲ್ಲ, ಅರವಿಂದ್ ಹೋಗಿಲ್ಲ. ಆಚೆ ಬಂದ್ರು ನಮ್ಮ ಬಾಯ್ಸ್ ಎಲ್ಲ, ಆಗ್ತದೆ ತಲೆನೋವು ಆಗ್ತಾ ಇದೆ ಅಂದ್ಬಿಟ್ರು. ಎಲ್ಲ ಕಡೆ ಕೂತ್ರೇನೋ ಮುಂದೆ ಹಿಂದೆ, ಎಲ್ಲಿ ಕೂತ್ರೇನು ಸರ್ ಅಲ್ಲೂ ಕೂರ್ತಾರಲ್ಲ ಜನ, ಫುಲ್ ಆಗೋದು ಬೇಡ ನಿಮ್ಮ ಥಿಯೇಟ್ರು ಅಂದರು. ನಾನು ಮುಗ್ಗಿದ ಕತ್ತೆ 25% ಜನ ಬಂತಾರ ತಲೆನೋವು ಅಂತೇಳಿ. ಅದಕ್ಕೆ ನಾವೇ ಹೇಳ್ಬಿಡೋಣ, ನಾಳೆ ಬಂದು ಮಾತ್ರೆ ತೊಗೊಂಡು ಫಿಲಮ್ ನೋಡಿ ಅಂತ ಹೇಳೋಣ ಅಂತ, ಹಂಗೆ ಪ್ರಮೋಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಫಸ್ಟ್ ಮೂವಿ ಅಲ್ಲ, ಅದಕ್ಕೆ ಹೇಳ್ಬಿಟ್ವಿ ನಾವು. ಸದ್ಯಕ್ಕೆ ಅದು ಯಾರಿಗೂ ಅದಾಗಿಲ್ಲ, ಕೇಳಿದ್ರೆ ಮಾತ್ರ ಡೆಫಿನೆಟ್ಲಿ ಆಗತ್ತೆ. ಅದು ಲೈಕ್ ಯಾರಾದ್ರೂ ಫ್ಯೂಚರ್ ಹೇಳೋರು, ನೀವು ಇವತ್ತು ನೆನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿ ಮಾಡಿಲ್ಲ, ಇಟ್ಸ್ ಪ್ರಿಟಿ ಮಚ್ ದ ಸೇಮ್ ಫಿಲಾಸಫಿ. ನಮ್ಗೆ ನೆನಪಿದೆ ಅಂದ್ರೆ ಕ್ಯೂಬಿಕ್ ಹಾಕೋಕ್ಕಿಂತ ಮುಂಚೆನೂ ಒಂಚೂರು ಏನೋ ಚೇಂಜ್ ಮಾಡಿದ್ವಿ ಡಿಯಲ್ಲಿ. ಅಂದ್ರೆ ಮತ್ತೆ ಸ್ಟೆಬಿಲೈಸ್ ಮಾಡಿದ್ವಿ ಶಾರ್ಟ್ನ, ಎಂಟೈರ್ ಇದನ್ನ ಮೂವಿನ ಸ್ವಲ್ಪ ಡಿಯಲ್ಲಿ ಸ್ಟೆಬಿಲೈಸ್ ಮಾಡಿದ್ವಿ. ನಾ ಅದಕ್ಕೆ ಕುಂಬಳಕಾಯಿ ಹೊಡೆದಿರಲಿಲ್ಲ. ಹಿಂದಿನ ದಿವಸ ರಿಲೀಸ್ ಹಿಂದಿನ ದಿವಸ ಕುಂಬಳಕಾಯಿ ಹೊಡೆದಿದ್ದ ಮೂವಿ. ಇದು ಹಾಕ್ಬಿಟ್ಟು ಎಲ್ಲಾ ವಿಘ್ನಗಳು. ನೀವು ಕುಂಬಳಕಾಯಿ ಮುಂಚೆ ಹೊಡಿಲ್ಲ, ಮೇ ಬಿ ಅದಕ್ಕೆ ಪ್ರಾಬ್ಲಮ್ಸ್ ಆಯ್ತು. ನಮ್ಮ ಸೆಟ್ ಅಲ್ಲೂ ಅಷ್ಟೇ, ನಾವು ಕುಂಬಳಕಾಯಿ ಯಾವಾಗ ಹೊಡೆಯೋದು ಅನ್ನೋದೊಂದಿತ್ತು, ಗೊತ್ತಿರ್ಲಿಲ್ವಾ? ಬಿಕಾಸ್ ಇದೊಂದು ಇಟ್ಸ್ ಅ ಟ್ರೆಡಿಷನ್ ಅಲ್ಲ, ಲಾಸ್ಟ್ ಡೇ ಆಫ್ ಶೂಟ್ ಹೊಡಿಬೇಕು, ಅವಾಗ ಎಲ್ಲ ಮುಗ್ದಿದೆ ಅಂತ. ಸೊ ಅದನ್ನ ಪೋಸ್ಟ್ಪೋನ್ ಮಾಡಿದಷ್ಟು ಏನೋ ಸಮಥಿಂಗ್ ವಿಲ್ ಕ್ರಾಪ್ ಅಪ್ ಅಂತ. ಲಾಸ್ಟ್ ಡೇ ಶೂಟ್ ಇನ್ನೂ ಆಗಿಲ್ಲ ಅಂತ ನಾವು ನಮ್ದು ಆಕ್ಚುಲಿ ಒಂದಿನ ಮತ್ತೆ ಎಕ್ಸ್ಟ್ರಾ ಮಾಡಿದ್ವಿ. ಅವಾಗ ಕುಂಬಳಕಾಯಿ ಎಲ್ಲರೂ ಕೇಳಿದ್ರು, ಕುಂಬಳಕಾಯಿ ತಂದಿದೀವ ಇವತ್ತು ಅಂತ. ಬಿಕಾಸ್ ನೋಬಡಿ ವಾಂಟ್ಸ್ ಟು ಡು. ನೀವು ತೆಂಗಿನಕಾಯಿ ಇವ್ರು ಚೇಂಜ್ ಮಾಡಿದ್ದಾರೆ, ನೀವು ಮಾಡ್ಲೇ ಇಲ್ವಾ? ತೆಂಗಿನಕಾಯಿ ಎನಿಥಿಂಗ್ ಏನಾದ್ರು ಏನೋ ಒಂದು ಕಾಯಿ ನೀವೇ ನೋಡಿದ್ರಿ ಅಪಾರ್ಟ್ ಫ್ರಮ್ ಮೆನಿ ಹಾರ್ಟ್ಸ್. ಕುಂಬಳಕಾಯಿ ನಮ್ದೆಲ್ಲಿ ಅಲ್ಲಿ ಸಮುದ್ರ ಹತ್ರ ಕ್ಲೈಮ್ಯಾಕ್ಸ್ ಸೀನ್ ಬರುತ್ತಲ್ಲ, ಅದನ್ನ ಮುಗಿಸ್ಬಿಟ್ಟು ವಿ ಡಿಡ್ ದ ಕುಂಬಳಕಾಯಿ. ಅದು ಮುಗ್ದ್ಮೇಲೆ ರಕ್ಷಿತ್ ವೆಂಟ್ ಆನ್ ಅ ಬೋಟ್ ರೈಡ್, ಒಂದು ಫುಲ್ ದೊಡ್ಡ ಅಲ್ಲ ಇದು ಸ್ಪಾಯ್ಲರ್ಸ್ ಹೇಳ್ಬೋದು. ಮೂವಿದ ಮೇಕಿಂಗ್, ಮೂವಿದು ಆಮೇಲೆ ಮೇಕಿಂಗ್ ಅಲ್ಲ, ಬಟ್ ಅವರು ಸಮುದ್ರದಲ್ಲಿ ಹೋದ್ರು, he didn't come back, he just went swimming alone. ಬೋಟ್ ಇತ್ತು, ಬೋಟ್ ಮೇಲೆ ಹತ್ಕೊಂಡು ಒಂದು ರೌಂಡ್ ಹೊಡೆದು ಐ ಆಮ್ ಡನ್. ರೈಟ್. ನನಗನ್ಸುತ್ತೆ ಲೈಕ್ ಆಲ್ ಆಫ್ ಯು ಹ್ಯಾವ್ ಡನ್ ಸಚ್ game-changing films, because ಇವಾಗ ಯಾರಾದರೂ if somebody is looking up to Nithin as a director, engineering dropout ಮಾಡಿಬಿಟ್ಟು they can Arvind no, but I just feel that ನೀವೆಲ್ಲರೂ all of you have given one kind of hope that cinema ನಾಟ್ ನೆಸೆಸರಿಲಿ ನೀವು ಆ ಫ್ಯಾಮಿಲಿಯಿಂದ ಅಥವಾ ಆ ಬ್ಯಾಕ್ಗ್ರೌಂಡ್ ಇಲ್ದೇನೆ ಒಂದು ಸಿನಿಮಾನ ಮಾಡಬಹುದು ಅಂತ. ಅಟ್ಲೀಸ್ಟ್ ಫ್ಯಾಮಿಲಿಯಿಂದ ಬಂದ್ರೆ ಕಷ್ಟ. ಇವಾಗ ನಮ್ಮಂತವ್ರಿಗೆ ಸ್ವಲ್ಪ ಈಸಿ ಆಕ್ಸೆಸ್. ಪಾಪ ಅವ್ರಿಗಿರೋ ಪ್ರೆಷರ್ ಇದೆಯಲ್ಲ, ಯಾವ್ದಾರ ಫ್ಯಾಮಿಲಿಯಿಂದ ಬಂದ್ರೆ, ದೊಡ್ಡ ಫ್ಯಾಮಿಲಿಯಿಂದ ಬಂದ್ರೆ ಅವ್ರ ಪ್ರೆಷರ್ ತುಂಬಾ ಎಕ್ಸ್ಪೆಕ್ಟೇಷನ್. ಇವಾಗ ನಮ್ಮವ್ರು ಯಾರೇ ಬಂದ್ರು ಬಟ್ ಐ ಹ್ಯಾವ್ ಟು ಸೇ, ಇದು ನಮ್ಗೆನೆ ಮಾಡೋದಕ್ಕೂ ಇದೊಂದು ಒಳ್ಳೆ ಇಟ್ಸ್ ಅ ಪ್ರಿವಿಲೇಜ್ ಅಂತಾನೆ ಹೇಳ್ಬೋದು. ನಾವು ವಿ ಹ್ಯಾವ್ ಪರ್ಸೂಡ್ ಆರ್ಟ್ಸ್, ಅದೇ ಒಂದು ದೊಡ್ಡ ಪ್ರಿವಿಲೇಜ್. ಅಂದ್ರೆ ಒಂದು ಏನಂದ್ರೆ ಅವ್ರು ಹೇಳ್ದಂಗೆ ವಿ ಕ್ಯಾನ್ ಜಸ್ಟ್ ಸಿಟ್ ಬ್ಯಾಕ್ ಅಂಡ್ ವೇಟ್ ಫಾರ್ ದ ಒಂದ್ ಒಳ್ಳೆ ಕತೆ ಬರೋ ತನಕ ಮಾಡ್ತೀನಿ, ಕಾಯ್ತೀನಿ ಅನ್ನೋದೇ ಒಂದ್ ದೊಡ್ಡ ಪ್ರಿವಿಲೇಜ್. ಗುಡ್ ಟೈಮ್ ಅನ್ಸುತ್ತೆ. ಅಂದ್ರೆ ಆಡಿಯನ್ಸ್ ರಿಸೆಪ್ಷನ್ ಪೋಸ್ಟ್ ಕೋವಿಡ್ ಎಲ್ಲರೂ ಚೆನ್ನಾಗಿ ಬೇರೆ ಬೇರೆ ಲ್ಯಾಂಗ್ವೇಜ್ ಫಿಲ್ಮ್ಗಳು ನೋಡ್ಬಿಟ್ಟು ಸ್ವಲ್ಪ ದೇ ಹ್ಯಾವ್ ಲೈಕ್ ದಟ್ ನಾಲೆಜ್ ಅಂಡ್ ದೇರ್ ಓಕೆ ಟು, ನಾವೇನಾದ್ರೂ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿದಾಗ್ಲೂ ದೇ ಆರ್ ಲೈಕ್ ಓಕೆ ದಿಸ್ ಇಸ್ ನೈಸ್ ಅಂತ ದೇ ವಾಚಿಂಗ್. ಸೊ ದಟ್ಸ್ ಅ ನೈಸ್ ಥಿಂಗ್. ಗುಡ್ ಟೈಮ್. ಅಂದ್ರೆ 4-5 ವರ್ಷದಿಂದ ಮೋಸ್ಟ್ಲಿ ಇದೆಲ್ಲ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ಆಗಿರೋದು. ಹೌದು, ಅಂದ್ರೆ ಆರ್ಟ್ ಫಿಲ್ಮ್, ಆರ್ಟ್ ಫಿಲ್ಮ್ಸ್ ಆ ಥರ ಆಗಿರೋದು. ಈಗ ಮೇನ್ ಸ್ಟ್ರೀಮ್ ಬಂದಿದೆ. ಇಟ್ಸ್ ಅ ಗುಡ್ ಥಿಂಗ್ ಆಫ್ ಕೋರ್ಸ್. ಯಾಕಂದ್ರೆ ಆಡಿಯನ್ಸಿಗೆ ತುಂಬಾ ಆಪ್ಷನ್ ನೀವು ಕೊಡ್ತಾ ಇದ್ದೀರಾ, ದಟ್ ಈಸ್ ಫಾರ್ ಶೋರ್. I think actually the fact that Daredevil Mustafa ran in the theaters for so long, 25 days or more, 50
50 ಡೇಸ್ ಪ್ಲಸ್ ಥಿಯೇಟರ್ ಅಲ್ಲಿ ನಡೆದಿದ್ದು. ಅದರಿಂದ ನಮ್ಮ ತಂಡಕ್ಕೆ ಎಷ್ಟೋ ಹೋಪ್ ಸಿಕ್ತು ದಟ್ ಓಕೆ ನಾವು ಇದೊಂದು ಚಿಕ್ಕ ಫಿಲ್ಮ್ ತಗೊಂಡು ಹೋಗ್ತಿದೀವಿ, ಜನರು ನೋಡ್ತಾರೆ ಥಿಯೇಟರ್ನಲ್ಲೇ, OTTಗೆ ಕಾಯೋದಿಲ್ಲ ಅಂತ ಒಂದು ಹೋಪ್ ಬಂತು ಬಿಕಾಸ್ ಡೇರ್ ಡೆವಿಲ್ ವರ್ಕ್ ಸೋ ವೆಲ್. ಸೊ ಈ ತರ ಅಂಡ್ ಈವನ್ ಹಾಸ್ಟೆಲ್ ಡಿಡ್ ಮೋರ್ ದೆನ್ ಹಾಸ್ಟೆಲ್ ತೆಲುಗು ಅಲ್ಲಿ ಐ ಥಿಂಕ್ ದೇ ಯು ರೀ-ರಿಲೀಸ್ ಇಟ್ ಡಿಡ್ ಓಕೆ. ಬಟ್ ಅಂದ್ರೆ ಅದನ್ನ ರೀ-ರಿಲೀಸ್ ಮಾಡಿದ್ರೆ ಇಟ್ ವಾಸ್ ರೀಶಾಟ್ ಕಪಲ್ ಆಫ್ ಥಿಂಗ್ಸ್. ಓಕೆ ರೈಟ್. ವಿ ತುಂಬಾ ನೀಟಾಗಿ ಮಾಡಿದ್ವಿ ಆಕ್ಚುಲಿ. ಅದು ಡಬ್ಬಿಂಗ್ 25 ದಿನ ವಿ ಡಿಡ್ ಡಬ್ಬಿಂಗ್. ಇದು ಇಲ್ಲಿ 72 ಡೇಸ್ ಮಾಡಿದ್ವಿ, ಅಲ್ಲಿ 25 ದಿವಸ ಮಾಡಿದ್ವಿ. ಗುಡ್ ಓಪನಿಂಗ್ ಸಖತ್ತಾಗಿತ್ತು. ಆಮೇಲೆ ಇಟ್ ಡೆಂಟ್ ಅವ್ರಿಗೆ ಅಷ್ಟು ಕನೆಕ್ಟ್ ಆಗಿಲ್ಲ ಅದು ತೆಲುಗಲ್ಲಿ. ರೈಟ್. ಬಟ್ ಟೆಲ್ ಮೀ ಈಸ್ ಗೋಯಿಂಗ್ I mean, do you feel that ನಾನು ರೀಜನಲ್ ಸಿನಿಮಾನೇ ಮಾಡಿ ಐ ವಾಂಟ್ ಟು ಗೋ ಆರ್ ಸ್ಟಿಲ್ ಲೈಕ್ ಬಿಕಾಸ್ ಐ ಥಿಂಕ್ ನಾವೆಲ್ಲರೂ at one point in time ಬಾಲಿವುಡ್ ಅದು ದೊಡ್ಡ ಸ್ಟೇಜ್ ಅಂತ ನಮಗೆ ಅಂದರೆ we feel like that because of the marketing and the sheer budgets, not because of anything else. But do you aspire to be actors in various industries, or you're like illa I want to do my work here? No, I want to explore all languages, learn and explore. If I don't know the language, I want to learn. But if there are good filmmakers everywhere and you want to work with them, like definitely, I mean kannadadalli ivrgaleಲ್ಲ ಇದ್ದಾರೆ, of course ಇವ್ರ ಕಥೆಯಲ್ಲಿ ನಾನು ಸೂಟ್ ಆಗ್ತೀನಿ ಯಾವತ್ತೋ ಒಂದಿನ ಅಂದರೆ ಐ ವುಡ್ ಬಿ ವೆರಿ ಹ್ಯಾಪಿ. ಬಟ್ ಇಫ್ ದೇರ್ ಬೇರೆ ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ ಇಫ್ ಐ ಕ್ಯಾನ್ ಗೋ ದೇರ್ ಆ್ಯಂಡ್ ದೆನ್ ಬಿ ಅ ಪಾರ್ಟ್ ಆಫ್ ಇಟ್, ವೈ ನಾಟ್? ಆ್ಯಂಡ್ ಆರ್ಟಿಸ್ಟ್ ಎಲ್ಲ ಒಂದು ಲ್ಯಾಂಗ್ವೇಜ್ಗೆ ಸೀಮಿತವಾಗಿರಬಾರ್ದು ಇನ್ ಜನರಲ್. ಸೊ ಹಂಗಿದ್ರೆ ನಾವು ಬೇರೆ ಎಲ್ಲೋ ಮ್ಯೂಸಿಕ್ ಇಲ್ಲಿ ಕೂತ್ ಕೇಳ್ತಾ ಇರಲಿಲ್ಲ ಇಫ್ ದಟ್ ವಾಸ್ ಸೋ ರಿಸ್ಟ್ರಿಕ್ಟೆಡ್. ಸೊ ನಾನು ಐ ಬಿಲೀವ್ ಇಟ್ ವೆರಿ ಸ್ಟ್ರಾಂಗ್ಲಿ, ಯು ಶುಡಂಟ್ ರೆಸ್ಟ್ರಿಕ್ಟ್ ಯೋರ್ ಸೆಲ್ಫ್ ಅಂತ. ನಿತಿನ್, ಶಶಾಂಕ್, ಸಿಂಧು, ನೆಕ್ಸ್ಟ್ ಸಿನಿಮಾ ಕನ್ನಡದಲ್ಲೇ ಬರಿತಾ ಇದ್ದೀರಾ ಅಥವಾ ಸೀಟ್ ಥಾಟ್ ಏನೋ ಬೇರೆ ಕನ್ನಡದಲ್ಲೇ ಬರಿತಾ ಇದ್ದೀರಾ? ಬಟ್ ಡು ಯು ವಾಂಟ್ ಟು ಲೈಕ್ ಎಕ್ಸ್ಪ್ಲೋರ್ ಅದರ್ ಲ್ಯಾಂಗ್ವೇಜಸ್? But we have Rukku who's exploring all languages. I know. I'll come to her a little while. Even ಸ್ವಲ್ಪ just a slight detour ತಗೊಂಡು ಬರೋಣ ಅಂತ. So tell me, ನಿತಿನ್, ಶಶಾಂಕ್, ಏನು ಸದ್ಯಕ್ಕೆ ನಾನು ಕನ್ನಡನೇ ಅಂದರೆ ಲೈಕ್ ಥಿಂಗ್ಸ್ ಲೈಕ್ KGF ಮತ್ತು ಕಾಂತಾರ showed that you can make a movie here and then take it to the world ಅಂತ. I think that is enough. ಸಾಕು ಯಾರಿಗಾದ್ರೂ to reach wherever you want to go. For filmmakers, not actors. Actors, I'm sure they should explore ella kade. But directors ille maadi you definitely can. Yeah, for sure. I mean, I think that's a nice point of view. Actors can explore, but directors, yes. So, any hint? Are you writing something? No, I'm not started. You've not started. Okay, that's a good place to start, I guess. Sindhu, what about you? Because you're not just a director, you're actor, writer, so many other things. What next? So I think I have similar thoughts as Chaitra on this. As an actor, already I'm doing films in Telugu. ಅದೊಂಥರ ಒಳ್ಳೆ ಚಾಲೆಂಜ್ ಟು ಪಿಕ್ ಅಪ್ ಅ ನ್ಯೂ ಲ್ಯಾಂಗ್ವೇಜ್ ಆ್ಯಂಡ್ ಹೊಸ ಇಂಡಸ್ಟ್ರಿ, ಹೊಸ ವೇ ಆಫ್ ವರ್ಕಿಂಗ್, ಟೀಮ್ಸ್, ಒಂಥರ ಚೆನ್ನಾಗಿರುತ್ತೆ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಆ್ಯಂಡ್ ಹೊಸ ಕತೆಗಳು, ಒಂಥರ ಡಿಫ್ರೆಂಟ್ ಕಲ್ಚರ್ಸ್ ಕೂಡ ಅಲ್ವಾ, ಯಾಕೆಂದರೆ ನಾವು ಇಲ್ಲಿ ನಮ್ಮ ಸ್ಟೋರೀಸ್ ಹೇಗಿರುತ್ತೆ, ದೇರ್ ಸ್ಟೋರೀಸ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು. ಸೊ ಇಟ್ಸ್ ಅ ಗ್ರೇಟ್ ವೇ ನನಗೆ ಅನ್ಸುತ್ತೆ ಟು ಎಕ್ಸ್ಪ್ಲೋರ್ ಅದರ್ ಕಲ್ಚರ್ಸ್ ಆ್ಯಂಡ್ ಇದು. ಸೊ ಐ ಆಮ್ ವೆರಿ ಓಪನ್ ಟು ಆ್ಯಕ್ಟಿಂಗ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಮತ್ತು ಡಿರೆಕ್ಷನಲ್ಲಿ ಸದ್ಯಕ್ಕೆ ನೆಕ್ಸ್ಟ್ ಒನ್ ಇಸ್ ಗೋಯಿಂಗ್ ಟು ಬಿ ಇನ್ ಕನ್ನಡ. ಅದಾದ್ಮೇಲೆ ನೋಡೋಣ. Okay, everybody is waiting for that. Rukmini, you, I mean, I don't know if many people know, but you did have a small role in Sky's Pink, right? Yeah, you did, right? I remember seeing her in... So, I mean, ನನಗೇನು ಅನಿಸ್ತಾ ಇದೆ ಅಂದರೆ you are trying everywhere and now you are also doing a film in Tamil? Oh. Yeah. So... Yeah, it's... I don't know. ಅಂದರೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದಾಗ, ಸೊ ಐ ಡಿಡ್ ಅ ಮ್ಯೂಸಿಕಲ್ as well. I did this Aladdin, Disney musical, and ಅದರಲ್ಲಿ ಹಾಡಬೇಕು, ಲೈವ್ ಆಗಿ ಹಾಡಬೇಕು, ಯು ಹ್ಯಾವ್ ಟು ಡಾನ್ಸ್, ಯು ಹ್ಯಾವ್ ಟು ಪರ್ಫಾರ್ಮ್. ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಫಾರ್ಮ್ಯಾಟ್. ಸೊ ನಾನು ಥಿಯೇಟ್ರಲ್ಲೂ ಎಕ್ಸ್ಪ್ಲೋರ್ ಮಾಡಿದ್ದೆ, ಈ ಮ್ಯೂಸಿಕಲ್ಸಲ್ಲೂ ಎಕ್ಸ್ಪ್ಲೋರ್ ಮಾಡಿದ್ದೆ, ವಿಚ್ ಇಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನ್ರ ಫ್ರಮ್ ಜಸ್ಟ್ ಥಿಯೇಟರ್. ಫಿಲ್ಮ್ಸಲ್ಲೂ ಇವಾಗ ಕೆಲಸ ಮಾಡ್ತಾ ಇದ್ದೀನಿ. ಸೊ there's been a lot of different things that I've put my hands in at different points, but I think the guiding philosophy ನನಗೆ ಸದ್ಯಕ್ಕೆ that I seem to feel comfortable with is ನಾನು ಮುಂದೆ ಹೋದಾಗ I want to be able to be proud of what I've done. It really does not, I don't think it matters to me ಇವಾಗ ಅದು ಯಾವ ಭಾಷೆಯಲ್ಲಿತ್ತೋ, ಅದು ಯಾವ ಜಾನ್ರ್ ಇತ್ತೋ, ಅದು ಯಾವ ಮೀಡಿಯಮಲ್ಲಿತ್ತೋ. ನಾನು I don't know, when I retire, when I'm old, when I'm in a wheelchair, ನನ್ನ ಕರಿಯರ್ ನೋಡಿದಾಗ I want to know that ನಾನು ಬೆಳೆದಿದ್ದೀನಿ ಆ್ಯಸ್ ಅನ್ ಆರ್ಟಿಸ್ಟ್. ಅದೇನೋ ಒಂದು ಐ ಡಿಡ್ಂಟ್ ಎಂಜಾಯ್ ದ ಮ್ಯೂಸಿಕ್. ಅಂದರೆ ಲೈಕ್ ದ ಮ್ಯೂಸಿಕಲ್ ವಾಸ್ ಫನ್, ಬಟ್ ನನಗೆ ಲೈವಲ್ಲಿ ಹಾಡಬೇಕಂದ್ರೆ ಸಿಕ್ಕಾಪಟ್ಟೆ ಭಯ.
I'm not a trained singer, so I was terrified. ಪ್ರತಿದಿನ ಅಲ್ಲಿ ಸೆಟ್ ಐ ಮೀನ್ ಆನ್ ಸ್ಟೇಜ್ ಹೋಗ್ಬೇಕಾದ್ರೆ ಐ ವಾಸ್ ಲೈಕ್ ಓ ಗಾಡ್ ಐ ಹ್ಯಾಡ್ ಮೈ ಓನ್ ಕುಂಬಳಕಾಯಿ ದಿನ ಮಿನಿ ಕುಂಬಳಕಾಯಿ ಇಟ್ಕೊಂಡು ಹೋಗ್ತಾ ಇದ್ದೆ. ತುಂಬಾ ಭಯ ಆಗ್ತಿತ್ತು. ಸೊ ಐ ನೋ ದಟ್ ಮೀಡಿಯಮ್ ಇಸ್ ನಾಟ್ ಫಾರ್ ಮೀ. ಆದರೆ ನಾನು ಅದನ್ನ ಮಾಡ್ಬಿಟ್ಟು ಬೆಳೆದಿದ್ದೀನಿ. ಸೊ ದಟ್ ಈಸ್ ಮೈ ಪರ್ಸ್ಯೂಟ್ ಆಸ್ ಅನ್ ಆರ್ಟಿಸ್ಟ್. So I don't think I will restrict myself to any particular language. I know that ಕನ್ನಡದಲ್ಲಿ ಮಾಡಬೇಕಾದ್ರೆ ನಂಗೆ ಆ ಕಂಫರ್ಟ್ ಇದೆ. And I know ಸದ್ಯಕ್ಕೆ the stage that I am as an actor, there's a level of emotional truth I can only reach in ಕನ್ನಡ. ಅದು ನಾನು ಕಲಿತಾ ಇದ್ದೀನಿ. ತಮಿಳಲ್ಲಿ ಮಾಡಬೇಕಾದ್ರೆ if there are various levels to a performance, one is just the speech, one is just the dialogue. ಅದಾದ್ಮೇಲೆ ನಾವು ಸಬ್ ಟೆಕ್ಸ್ಟ್ಗೆ ಹೋಗ್ತೀವಿ. ಅದಾದ್ಮೇಲೆ ವಿ ಗೋ ಟು ದಿಸ್ ಇಮೋಷನಲ್ ಟ್ರೂತ್ ಆಫ್ ಅ ಕನೆಕ್ಟ್ ಬಿಟ್ವೀನ್ ಪರ್ಫಾರ್ಮರ್ಸ್. ಸದ್ಯಕ್ಕೆ ಐ ಥಿಂಕ್ ಐ ಆಮ್ ಓನ್ಲಿ ಕೇಪಬಲ್ ಆಫ್ ದಟ್ ಇನ್ ಕನ್ನಡ, ವಿಚ್ ಮೀನ್ಸ್ ದಟ್ ಐ ನೀಡ್ ಟು ಗೆಟ್ ಟು ದಟ್ ಲೆವೆಲ್ ಇನ್ ಅದರ್ ಲ್ಯಾಂಗ್ವೇಜಸ್ ಆಲ್ಸೋ. ವೆರಿ ಲಾಂಗ್ ರ್ಯಾಂಬ್ಲಿ ಆನ್ಸರ್. ಇಲ್ಲ, ಐ ಮೀನ್ ಐ ಥಿಂಕ್ ಇಟ್ಸ್ ಫೇರ್ ಪಾಯಿಂಟ್. ಯಾಕಂದರೆ ಮೋಸ್ಟ್ಲಿ ಐ ಸಿ ದಿಸ್ ಆ್ಯಂಡ್ ನನ್ನ ಕ್ವೆಶ್ಚನ್ ಏನಕ್ಕೆ ಬಂದಿದ್ದು ಅಂದರೆ ಸ್ಪೆಷಲಿ ಕನ್ನಡ ಆ್ಯಕ್ಟ್ರೆಸಸ್ಸಿಗೆ ಇವರೆಲ್ಲ ಬೇರೆ ಕಡೆ ಹೋಗ್ಬಿಡ್ತಾರೆ ಅನ್ನೋ ಒಂದು ದಿಸ್ ಆಲ್ವೇಸ್ ದಿಸ್ ಥಿಂಗ್, ಯು ಡೂ ಫಿಲ್ಮ್ಸ್ ಹಿಯರ್ ಆ್ಯಂಡ್ ದೆನ್ ಯು ಗೋ. ಬಟ್ ಐ ಥಿಂಕ್ ಆಸ್ ಅನ್ ಆರ್ಟಿಸ್ಟ್ ಐ ಥಿಂಕ್ ಒನ್ ಶುಡ್ ಅದೊಂದೇ ಅಲ್ಲ, ಆಪರ್ಚುನಿಟೀಸ್ ಇರಬೇಕಲ್ಲ. ನಿಮ್ಮನ್ನು US ಕಳಿಸ್ತೀನಿ ಅಂದ್ರೆ ಪ್ಲೀಸ್ ಪಾಸ್ಪೋರ್ಟ್ ಮಾಡಿ ಅಂತ ಕೇಳ್ತಲ್ಲ ಫಸ್ಟ್. ಇಲ್ಲ, ನಿಜವಾಗ್ಲೂ ಐ ಮೀನ್ ಯು ಆರ್ ಸೋ ರೈಟ್. ಆಲ್ಸೋ ಫೀಮೇಲ್ ಆಕ್ಟರ್ಸ್ ಎಷ್ಟು ರೀಪ್ಲೇಸಬಲ್ ಅಲ್ಲ. ದೇ ಕೀಪ್ ನ್ಯೂ ಟ್ಯಾಲೆಂಟ್ ಹುಡುಕ್ತಾನೆ ಇರ್ತಾರೆ ಆ್ಯಂಡ್ ದೇ ಲಾಂಚ್ ಸೋ ಮೆನಿ ನ್ಯೂ ಪೀಪಲ್. ಆಪರ್ಚುನಿಟೀಸು ಅಷ್ಟೊಂದು ಬಂದಿಲ್ಲ ಅಂದರೆ ಇವಾಗ ಏನು ಮಾಡೋಕ್ಕಾಗುತ್ತೆ? ನೀವು ಆಬ್ವಿಯಸ್ಲಿ ಎಕ್ಸ್ಪ್ಯಾಂಡ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಇಟ್ಸ್ ಆಲ್ಸೋ ನಾಟ್ ಜಸ್ಟ್ ಅ ಹಾಬಿ ಎನಿಮೋರ್. ವಿ ಆರ್ ಹಿಯರ್ ಆಸ್ ಪ್ರೊಫೆಷನಲ್ಸ್. ವಿ ಹ್ಯಾವ್ ಅ ಹೌಸ್ ಟು ರನ್ ಅಟ್ ದಿ ಎಂಡ್ ಆಫ್ ದ ಡೇ. ಸೊ ನಾವು ನೋಡಲೇಬೇಕಾಗುತ್ತೆ. ಇಟ್ ಈಸ್ ಅ ವೆರಿ ಆಲ್ಸೋ ಅನ್ ಎಕನಾಮಿಕಲ್ ಡಿಸಿಷನ್. ಇಟ್ಸ್ ನಾಟ್ ಜಸ್ಟ್ ನಮ್ಮ ಇಟ್ಸ್ ನಾಟ್ ಒನ್ ಜಸ್ಟ್ ಅನ್ ಎಮೋಷನಲ್ ಥಿಂಗ್. ನಿತಿನ್, ಈ ಪ್ರಶ್ನೆ ನಿಮಗೆ. ನಾನು ಯಾವಾಗ ನಿಮ್ದು ಅದು ಸಾಂಗ್ ನೋಡಿದೆ, ಐ ವಾಸ್ ಲೈಕ್ ಇಟ್ ಲುಕ್ಸ್ ಸೋ ಗುಡ್. The hostel song. How difficult was it to direct that? Andre ನನಗೆ ಅನ್ಸುತ್ತೆ ಮಧ್ಯ ಯಾರಾದರೂ ಸ್ಟೆಪ್ they must have forgotten because there's so many of them. ಅದು ಮೋಸ್ಟ್ಲಿ ಸಿಂಪಲ್ ಸ್ಟೆಪ್ಸ್ ಕೊಟ್ಟಿದ್ವಿ ಅದಕ್ಕೋಸ್ಕರ. ಆ್ಯಂಡ್ ಅದೇ ಭೂಷಣ್ ಮಾಸ್ಟರ್ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಅರವಿಂದ್, ಕಷ್ಟ ಆಯ್ತು ಅಂದರೆ ಒಂದು 500 ಜನ ಇದ್ರು. ಎಕ್ಸಾಕ್ಟ್ಲಿ. ಬಟ್ ಅದನ್ನ ನಾವು ಹೇಗೆ ಸಿಟ್ ಮಾಡ್ತಾ ಇದ್ವಿ ಅಂದರೆ 500 ಜನ ಸಾಲ್ತಿರ್ಲಿಲ್ಲ ಅಲ್ಲಿ. ನಮಗೊಂದು 2,000 ಜನ ಬೇಕಿತ್ತು. ಸೊ 500 ಜನ ಇಲ್ಲಿ ಹಿಂಗೆ ಕ್ಯಾಮ್ರಾ ಪ್ಯಾನ್ ಮಾಡೋದು, ಸ್ಟಿಚ್ ಎಲ್ಲ ಮಾಡಿ ಮತ್ತೆ 500 ಜನ ನಿಂತಾರೆ. ಓಕೆ, ಆ ಥರ. ಸೊ ರೈಟ್. ಸೊ ಅಲ್ಲೂ ಕ್ಯಾಮ್ರಾ ಶೇಕ್ ಕ್ಯಾಮ್ರಾ ಇತ್ತು. ನಾನು ಮಳೆ ಇತ್ತು, ನಾವು ಶೂಟ್ ಮಾಡ್ಬೇಕಾದ್ರೆ ಕಂಟಿನ್ಯೂಸ್ ಮಳೆ. ಸೊ 5 ನಿಮಿಷ ಯಾವಾಗ ಬ್ರೇಕ್ ಸಿಕ್ತಿತ್ತು ಅವಾಗ ತೆಗಿತಾ ಇದ್ವಿ. ಅದೇನಾಗಿತ್ತು ಕಂಟಿನ್ಯೂಟಿ ಡಮ ಅಷ್ಟೇ. ಅದು 3 days ಶೂಟ್ ಇತ್ತು. ಸೆಕೆಂಡ್ ಡೇ ನಾನು ಕೂಗ್ಬಿಟ್ಟು ಹಿಂಗೆ ಓಡ್ ಬರ್ತಾಯಿನಿ. ಐ ಫೆಲ್ ಆಫ್, ಶೋಲ್ಡರ್ ಡಿಸ್ಲೊಕೇಟ್. ಅದು ತೆಗಿಲೇಬೇಕು, ನಾಳೆ ತೆಗಿಲೇಬೇಕು ಅಂತ ಹಿಂಗೆ ಇಟ್ಕೊಂಡೇ ತೆಗ್ದಿದ್ದು. ಅದು ಅಷ್ಟೊತ್ತಿಗೆ ಮತ್ತೇನಕ್ಕೂ ಕೋಪ ಬಂತು, ಬಿಟ್ಟಿದ್ದೆ. ಮಜಾ ಆಯ್ತು ಅದನ್ನು. Wow, such amazing stories. I think behind the scenes. Yeah, I think as directors, ನೀವೆಲ್ಲರೂ you should take your behind the scenes very seriously. Now actually same we have one song, pickle song ಅಂತ ಇದೆ, that we had to dance. ಅದೇ ಕಿಚನ್ ಗೆ ಹಿಂದಿನ ದಿನ ಸಾಂಗ್ ಶೂಟ್. ನಮ್ದ್ರಲ್ಲಿ ಸಾಂಗ್ಸ್ ಅಂದ್ರೆ ಇದು ಒಂದೇ ಸ್ವಲ್ಪ ಕೊರಿಯೋಗ್ರಫಿನೂ ಅನ್ನಕ್ಕಾಗೋದಿಲ್ಲ. ಇದು ಸುಮ್ಮನೆ ಎಲ್ಲ ಸಿಸ್ಟರ್ಸ್ ಕುತ್ಕೊಂಡು ಉಪ್ಪಿನಕಾಯಿ ಹಾಡು ಹೇಳಿ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತಾನೆ ಇದ್ದಿದ್ದು. ಸೊ ನಮಗೆ ಮೇಜರ್ ಕೊರಿಯೋಗ್ರಫಿ ಬೇಕಾಗಿರಲಿಲ್ಲ, ಜಸ್ಟ್ ಸಿಂಪಲ್ ಸ್ಟೆಪ್ಸ್ ನಾವೇ ಮಾಡ್ಕೊಂಡು ಹಂಗಿರ್ಬೇಕು ಅಂತ. ಸೊ ಎಲ್ರಿಗೂ ಖುಷಿ, ಎವ್ರಿ ಒನ್ಸ್ ಎಕ್ಸೈಟೆಡ್. ನಾಳೆ ಡ್ಯಾನ್ಸ್ 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 ಅಂದ್ಬಿಟ್ಟು ಕಿಚನ್ ಫ್ಲೋರ್ಗೆ ಫುಲ್ ಪೇಂಟ್ ಹಚ್ಚಿದ್ದಾರೆ ಹಿಂದಿನ ದಿನ. ಮೈಸೂರಲ್ಲಿ ಬೇರೆ ಮಳೆ ಬರ್ತಿದೆ, ಓವರ್ ನೈಟ್ ಡ್ರೈ ಆಗಿಲ್ಲ. ಸೊ ಶೂಟ್ ಮಾಡೋ ದಿನ ಪೇಂಟೇ ಡ್ರೈ ಆಗಿಲ್ಲ ಫ್ಲೋರ್. ಓಕೆ, ಅಂಡ್ ದೆನ್ ವಿ ವರ್ ಆಲ್ ವರಿಡ್ ಹೇಗೆ ಡ್ಯಾನ್ಸ್ ಮಾಡಿದ್ವಿ. ಕಾಸ್ಟ್ಯೂಮ್ ಇಸ್ ನಾಟ್ ರೆಡಿ ಟು ಗಿವ್ ಅಸ್ ಕಾಸ್ಟ್ಯೂಮ್ಸ್, ಯಾಕೆಂದ್ರೆ ಅದು ನೆಲಕ್ಕೆಲ್ಲ ತಗ್ಲಿ ಪೇಂಟ್ ನಮ್ಮ ಕಾಸ್ಟ್ಯೂಮ್ಸ್ಗೆ ಬಂದ್ಬಿಡುತ್ತೆ. ಸೊ ದೇ ಆರ್ ಲೈಕ್ ಪ್ಲೀಸ್ ಬೇಡ, ಪ್ಲೀಸ್ ಮಾಡಬೇಡಿ ಅಂತ. ದೆನ್ ಆರ್ಟೋರು ಪಾಪ ದೇ ಟ್ರೈಡ್ ಎವ್ರಿಥಿಂಗ್. ಪೌಡರ್ ಹಾಕಿದ್ರು, ಸಾಡಸ್ಟ್ ಹಾಕಿದ್ರು, ಏನೆಲ್ಲ ಟ್ರೈ ಮಾಡಿದ್ರು. ಅದನ್ನ ಮ್ಯಾಟ್ ಅಟ್ಲೀಸ್ಟ್ ಫಿನಿಶ್ಗೆ ತಂದು ಏನಾರು ಮಾಡೋಣ, ಡ್ರೈ ಆಗಲಿಲ್ಲ. ಸೊ ವಿ ವೇಸ್ಟೆಡ್ ಅಟ್ಲೀಸ್ಟ್ ಹಾಫ್ ಅ ಡೇ ಜಸ್ಟ್ ಟ್ರೈಂಗ್ ಟು ಗೆಟ್ ದಟ್ ಪೇಂಟ್ ಟು ಡ್ರೈ. ಆಮೇಲೆ ಏನು ಮಾಡಿದ್ವಿ, ಫೈನಲಿ ಬ್ಲ್ಯಾಕ್ ಕ್ಲಾತ್ ಬರುತ್ತಲ್ಲ, ಲೈಟ್ಸ್ ನೋಡ್ದು ತಗೊಂಡು ವಿ ಜಸ್ಟ್ ಸ್ಪ್ರೆಡ್ ಇಟ್ ಆಲ್ ಅಕ್ರಾಸ್ ದ ಫ್ಲೋರ್. ಆ್ಯಂಡ್ ನಾವು ಅವತ್ತು ಏನು ಫುಲ್ ಶಾರ್ಟ್ಸ್ ತೆಗಿಲಿಲ್ಲ, ಬರೀ ಮಿಡ್ ಶಾರ್ಟ್ಸ್ ಆ್ಯಂಡ್ ಕ್ಲೋಸ್ ಅಪ್ಸ್ ಮಾತ್ರ ತೆಗೆದು ವಿ ಶಾರ್ಟ್ ಇಟ್ ಒನ್ ಡೇ. ಆ್ಯಕ್ಚುಲಿ ಫುಲ್ ಸಾಂಗ್ ಒಂದೇ ದಿನದಲ್ಲಿ ಶೂಟ್ ಆಗಬೇಕಾಯ್ತು. ವಿ ಹ್ಯಾಡ್ ಟು ಅನ್ಫಾರ್ಚುನೇಟ್ಲಿ ಪೋಸ್ಟ್ಪೋನ್ ಇಟ್ ಮತ್ತೆ. ಅಂಡ್ ದೆನ್ ಇನ್ನೊಂದು ದಿನ ವಿ ಹ್ಯಾವ್ ಡನ್ ಓನ್ಲಿ ಫುಲ್ ಫುಲ್. ಸೊ ಆ ಥರ ಸ್ಪ್ಲಿಟ್ ಆಯಿತು. ಸೊ ಐ ಥಿಂಕ್ ಇಟ್ಸ್ ವೆರಿ ಫನ್ನಿ ಆ್ಯಕ್ಚುಲಿ. ನನಗೆ ದಟ್ ವಾಸ್ ಮೈ ಫಸ್ಟ್ ಟೈಮ್ ಐ ಎವರ್ ಈವನ್
shot a song. ಶಶಾಂಕ್, ಏನಾದರೂ ಸಮಥಿಂಗ್ ಲೈಕ್ ದಿಸ್ ಹ್ಯಾಪನ್? ಯು ಆರ್ ವರ್ಕಿಂಗ್ ವಿತ್ ಆಲ್. ನಾವು ತುಂಬ ಇಂಡಿ ಥರ ವರ್ಕ್ ಮಾಡಿದ್ವಲ್ಲ, ನಥಿಂಗ್ ಆ ಥರ ಕೊರಿಯೋಗ್ರಫರ್ ಅಂತೆಲ್ಲ ಯಾರು ಇರಲಿಲ್ಲ. ಎಲ್ಲ ನಾವೇ ಅಭಯ್ ಅಂತ ನಮ್ಮ ಆ್ಯಕ್ಟರ್ ಕೊರಿಯೋಗ್ರಾಫ್ ಮಾಡಿದ್ದು. ನಾವು ಅನ್ಫಾರ್ಚುನೇಟ್ಲಿ ನನಗೆ ಯಾವತ್ತು ಮಾನಿಟ್ರ್ ಇರಲಿಲ್ಲ, ಏನೋ ಮಾನಿಟ್ರ್ ಕೆಟ್ಟೋಗಿತ್ತು. ಈ ಥರ ಹೋಗಿ ಸಣ್ಣ ಡಿಸ್ಪ್ಲೇ ನೋಡೋದು ಆ ಥರದ್ದು. ನಾವು ತುಂಬ ಇಡೀ ಸಿನಿಮಾನೇ ಹಂಗೆ ಮಾಡಿ. ಮೇಕಿಂಗ್ ಆಫ್ ದ ಮೂವಿ ಇದೆಯಲ್ಲ, ದಟ್ ಇಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಬಿಹೈಂಡ್ ದ ಸೀನ್ಸ್. ನಮ್ಮ ಫಿಲ್ಮೇ ಅದ್ರದ್ದು ಮಾಡ್ಬಿಟ್ಟಿದೆ. Yeah, we can actually make, I think the making of the film is sometimes more interesting than the making. Yeah, I think ಅದನ್ನ ಸೆಪರೇಟ್ಲಿ OTT ಗೆ ಸೆಲ್ ಮಾಡೋ ರೈಟ್ಸ್. ಗೈಸ್ ಹ್ಯಾವ್ ನಾಟ್ ವಾಚ್ಡ್ ಇಟ್. ಲಗಾನ್ದು ಒಂದು ಮೇಕಿಂಗ್ ಇದೆ. Yes. It's a 3-hour making, right? Yeah, I know. Yeah. One of the best making videos. And it was properly shot from beginning. ರಿಲೀಸು ಆಗಿತ್ತು. YouTube ಅಲ್ಲಿ ಇದೆ. See, when budgets are big, then you can make a 3-hour making video. ನಮ್ದು 100 hours ಇದೆ ನೋಡೋರು ಯಾರು? ರುಕ್ಮಿಣಿ ಅವ್ರು ಹೇಳ್ದಂಗೆನೆ ಇಟ್ ಈಸ್ ಲೈಕ್ ಅ ಲರ್ನಿಂಗ್. ಗೊತ್ತಾ, ನಾನು ಫಿಲ್ಮ್ ಸ್ಕೂಲ್ಗೆ ಯಾವತ್ತೂ ಹೋಗಿಲ್ಲ. ಸೊ ದಟ್ ಸೆಟ್ ನನಗೆ ಬಿಕೇಮ್ ಲೈಕ್ ಅ ಹ್ಯೂಜ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ದಿನ ಒಂದೊಂದು ಚಾಲೆಂಜ್ ಬರ್ತಿತ್ತು, ಈ ಥರ ಪೇಂಟ್ ಡ್ರೈ ಆಗಿಲ್ಲ ಅಥವಾ ಇನ್ನೊಂದ್ಸತಿ ಹಸು ಮುಂದೆ ಬರ್ತಾ ಇಲ್ಲ, ಅದಕ್ಕೆ ತಿನ್ಸು. ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ನ್ಯೂ ಏಜ್ ಕಾರ್ ಹೋಗ್ತಾ ಇದೆ. ಇಟ್ಸ್ ಬೇಸಿಕ್ಲಿ ಡೈರೆಕ್ಟರ್ಸ್ ಜಾಬ್. ಏನ್ ಗೊತ್ತಾ, ಇಟ್ ಇಸ್ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್. ದಟ್ ಈಸ್ ಇಟ್. ಐ ವುಡ್ ಲೈಕ್ ಅದು ವುಡ್ ಬಿ ದ ಒನ್ ಸೆಂಟೆನ್ಸ್ ಡಿಸ್ಕ್ರಿಪ್ಷನ್. ಬಿಕಾಸ್ ದಿನ ಪ್ರಾಬ್ಲಮ್ ಬರುತ್ತೆ. ದಿನ ಇಟ್ ಇಸ್ ಅಬೌಟ್ ಹೌ efficiently can you solve that problem and the most creative way you can solve that problem. I remember every time we used to go on shoot for Achar, Sindhu always used to check nan wrist, nan watch idya, because 60s alla I can't wear like a digital watch, specs tegdidya. She didn't care dialogues barta idya, idella aache irbeku, and then we'll go ಫಸ್ಟ್ ಅದೇ ಹೇಳೋದು. ನೋಡಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವರೆಲ್ಲ ಬಸ್ ಬಂದ್ಬಿಡುತ್ತಾ. Exactly. ಯಾಕೆ ಅದು ಗೇಮ್ ಆಫ್ ಥ್ರೋನ್ಸ್ ಅಲ್ಲಿ ಮಾಡಿದ್ರಲ್ಲ, ಏನೋ there was a star coffee cup. See, ಅದು it will become ಅಂದ್ರೆ ಒಂದು meme generate ಆಗುತ್ತೆ. But I think these days ನೀವು ಏನೇ ಮಾಡಿದ್ರು it is a way to promote, I guess. I mean, so whatever works for you. So finally I want to ask, ಇದು ಎಲ್ರಿಗೂ ಶಶಾಂಕ್ ಮತ್ತೆ ನಿತಿನ್ಗೆ ಫಸ್ಟ್ ಕೇಳ್ತೀನಿ, because ಏನಪ್ಪ ಬಾಯ್ಸ್ ಮಾತಾಡ್ತಾನೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ I want to know, like, is there any skill that you want to get in 2023 no 2024, not necessarily ಮೂವಿಗೆ ಸಂಬಂಧಪಟ್ಟಿದ್ದು, ಬಟ್ ಜನರಲಿ ಇದೊಂದು ಕಲಿಬೇಕು ಅಥವಾ ಇದೊಂದು ಅಚೀವ್ ಆಗಬೇಕು? ಶಶಾಂಕ್, ಯು ಕಾಂಟ್ ಸೇ ಸಡನ್ಲಿ ಹಂಗೆ ಕೇಳಿದ್ರೆ ಹೇಗೆ ಅಂತ. ನಾನು ಮೂವಿದಲ್ಲ ಅಂತ ಇದಾರಲ್ಲ. This is why we had asked you to tell us. No, but anybody can start actually. ನಾನು ಸ್ವಿಮ್ಮಿಂಗ್ ಕಲಿಬೇಕಂತ ಇದೆ. Swimming? Okay. After ಸಪ್ತಸಾಗರದ ಆಚೆ ಇಲ್ಲ, you want to learn how to swim. Okay, nice. ನಿತಿನ್, ನೀವು? ಪ್ರೀ ಪ್ರೊಡಕ್ಷನ್ ಇನ್ನೂ ಬೆಟರ್ ಆಗಿ ಮಾಡಬೇಕು ಅಂತ. ಫಿಲ್ಮ್ ರಿಲೇಟೆಡ್ ಇಲ್ಲ. ಯಾಕೆ ಇಷ್ಟು ಪ್ರೊಡಕ್ಟಿವ್ ಆಗ್ತೀರಾ ಲೈಫ್ ಅಲ್ಲಿ ನೀವು? ಬೇಡ. ಔಟ್ ಆಫ್ ಫಿಲ್ಮ್ಸ್ ಏನ್ ಮಾಡ್ಬೇಕಂತ ಇದೆ? Outside films you want to learn something. ಸ್ಪೋರ್ಟ್ಸ್ ಅಲ್ಲಿ ಹೆವಿ ವೀಕ್, ಅಂದ್ರೆ ಯಾವುದು ಆಡಲ್ಲ. ಸೊ ಪ್ರಾಬ್ಲಿ ಯಾವ್ದಾರ You want to pick up a sport? TT ಯಾವ್ದಾರ ಕಲಿಬೇಕು, ಅಂದ್ರೆ ಆಡಕ್ ಬರುತ್ತೆ. ಐ ವಾಂಟ್ ಟು ಪ್ಲೇ ಲೈಕ್ ಎ ಪ್ರೋ. Oh, nice. ಸಿಂಧು? ನನಗೆ ಐ ಲೈಕ್, ಇವಾಗ ಕರೆಂಟ್ಲಿ ನಾನು ವಾಟರ್ ಕಲರ್ಸ್ ಕಲಿತಾ ಇದ್ದೀನಿ. ಸೊ ನೆಕ್ಸ್ಟ್ ಇಯರ್ ಪ್ರಾಬಬ್ಲಿ ಇಲಸ್ಟ್ರೇಷನ್ಸ್ ರಿಲೇಟೆಡ್ ಟು ಇದು ಗ್ರಾಫಿಕ್ಸ್. Because next Sindhu will be art director. Art director. Yes. Shashank? ಕಾಫಿ ಮಾಡೋದು ಅಂದ್ರೆ ಮಾಡ್ತೀನಿ, ಕನ್ಸಿಸ್ಟೆಂಟ್ ಆಗಿ ಪ್ರೋ ಲೆವೆಲ್ ಅಲ್ಲಿ ಮಾಡಬೇಕು. ಅದಲ್ಲ ಬ್ಲ್ಯಾಕ್ ಕಾಫಿ, ಫಿಲ್ಟರ್ ಕಾಫಿ. ಬ್ಲ್ಯಾಕ್ ಕಾಫಿ ಏನು ಕಲಿಯೋದೇನಿಲ್ಲ. ಬ್ಲ್ಯಾಕ್ ಕಾಫಿ ಏನಿದೆ ಮಾಡಿ ಟೆಕ್ನಿಕಲ್ ಎವ್ರಿ ಟೈಮ್ ಅದು ಬೇರೆ ಚೇಂಜ್ ಆಗುತ್ತೆ. ಅದಕ್ಕೆ ನೀರ್ ಆನ್ ಟೆಂಪರೇಚರ್ ಇರಬೇಕು. ಬೀನ್ಸ್ whether it's like roasted, not ಆ ತರ ಕಾಫಿ ಕಲಿಬೇಕು. ನನಗೆ ಫಿಲ್ಟರ್ ಕಾಫಿ ಹೆಂಗ್ ಮಾಡುತ್ತೆ ನಮ್ಮಮ್ಮ ಹೇಳ್ಕೊಡ್ತಾರೆ, ಬನ್ನಿ ನಮ್ಮ. ಅಲ್ಲ, ಆಮೇಲೆ ನೆಕ್ಸ್ಟ್ ಟೈಮ್ ಶಶಾಂಕ್ ಇಂಟರ್ವ್ಯೂಗೆ ಬಂದಾಗ ಛೀ ಇದೆಂತ ಕಾಫಿ ಅಂತ, ಐ ಮೇಕ್ ಬೆಟರ್ ಕಾಫಿ ದೆನ್ ದಿಸ್. ರುಕ್ಮಿಣಿ? ನಂದು 2 ಇದೆ. ಒಂದು ಫಂಕ್ಷನಲ್, ನಂಗೆ ಡ್ರೈವಿಂಗ್ ಲೈಸೆನ್ಸ್ ಇದೆ. What is function? Like training? Like functional skill. For like a logistical reason. ಅದರ ಫಂಕ್ಷನಲ್. I thought functional training was ಅಲ್ಲ, ಲೈಸೆನ್ಸ್ ಇದೆ, ಡ್ರೈವಿಂಗ್ ಮಾಡಕ್ ಧೈರ್ಯ ಇಲ್ಲ. ಸೊ ಐ ವಾಂಟ್ ಟು ಪಿಕ್ ದಟ್ ಅಪ್. ಅಂಡ್ ಕಿಕ್ ಬಾಕ್ಸಿಂಗ್. Nice. So I hope you have time to learn all of this and make movies and make good films and write good stories and make lots of money. Yes. ಅದೊಂದು ಸ್ಕಿಲ್ ಕಲಿಬೇಕು. Yes. ಅದು Rich Dad Poor Dad ಓದಿಲ್ವಾ? ಕನ್ನಡದಲ್ಲಿ ಇರ್ಲಿಲ್ಲ ಅದು. ಸಿಗತ್ತೆ. ಬಟ್ ರಿಯಲಿ ರೂಟಿಂಗ್ ಫಾರ್ ಯು. ನಿಮ್ಮ ನೆಕ್ಸ್ಟ್ ಸಿನಿಮಾ ಏನೇ ಇದ್ರೂ
all of us who have loved all your films will root for all of you. So all the very best and have a great 2024. Thank you. Thank you. Thank you.